ರೇಖಾಂಕಿತ ಅಂದರೆ ಎಲ್ಲಿ ಅಂಡರ್ಲೈನ್ ಇದೆಯೋ ಆ ಪದಗಳನ್ನು ನೋಡಿಕೊಂಡು ಅಲ್ಲಿಗೆ ಸರಿಯಾಗಿರುವಂತಹ ಪ್ರಶ್ನಾರ್ಥಕಗಳನ್ನು ಬರೀಬೇಕು. ಕೆಳಗಡೆ ಇರುವಂತಹ ಒಂದು ಪೊಟರಿಯಲ್ಲಿ ವಾಸವಾಗಿತ್ತು ಯಾವುದು? ಕಪಿಂಜಲ. ಕಪಿಂಜಲ ಅಂದರೆ ಯಾವುದು? ಗುಬ್ಬಿ. ಸುಭಾಷಿತೆ ವಿದ್ಯಾ ಕಥಂ ಪ್ರಶಂಸಿತ. ಸುಭಾಷಿತದಲ್ಲಿ ವಿದ್ಯೆ ಅಂದ್ರೆ ಏನು ಅಂತ ಯಾವ ರೀತಿಯಲ್ಲಿ ಪ್ರಶಂಸಿದ್ದಾರೆ? ಮುನಿಹಿ ಅಸ್ತ್ರಾಣಿ ತಾಟಕ ಮಾತಿನಿ ಅಂತ ಇದೆ, ಆ ಜಾಗದಲ್ಲಿ ನೀವೇನು ಬರೀತೀರಾ? ಕಸ್ಮೈ ದದೌ ಅಂತ ಬರೆದು ಪ್ರಶ್ನಾರ್ಥಕವನ್ನ ಹಾಕಲೇಬೇಕು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ಪ್ರಥಮ PUC ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಪ್ರಥಮ PUC ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇದುವರೆಗೂ ನೀವು ಪ್ರಥಮ PUC ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಪಾಠಗಳ ವಿಚಾರವನ್ನು, ಎಲ್ಲ ಅಭ್ಯಾಸಗಳ ವಿಚಾರವನ್ನು ಹಾಗೂ ಎಲ್ಲ ವ್ಯಾಕರಣಾಂಶಗಳ ವಿಚಾರವನ್ನು ಇದುವರೆಗೆ ತಿಳ್ಕೊಂಡಿದ್ದೀರಾ. ಈ ಎಲ್ಲ ವಿಚಾರಗಳು ಕೂಡ ನಮ್ಮ ಸಂಸ್ಥೆಯಿಂದ ಪ್ರಸಾರವಾಗಿರುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ನೀವು ನೋಡಿದ್ದೀರಾ. ಹಾಗಾಗಿ ಇಂದು ನಾನು ಪ್ರಥಮ PUC ಸಂಸ್ಕೃತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಲ್ಲಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಬಿಡುಗಡೆ ಮಾಡಿದ್ದಾರೆ, ಆ ಮಾದರಿ ಪ್ರಶ್ನೆ ಪತ್ರಿಕೆಗೆ ಯಾವ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕು, ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನಿಂದು ತಿಳಿಸ್ಕೊಡ್ತೇನೆ ಮಕ್ಕಳೇ. ಬನ್ನಿ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 2021 ಮತ್ತು 22ನೇ ಇಸ್ವಿದು. ಪುರತಃ ಗಚ್ಚಾಮಹ. ಪ್ರಿಯ ವಿದ್ಯಾರ್ಥಿಗಳೇ, ಸಂಸ್ಕೃತ ಪ್ರಶ್ನೆ ಪತ್ರಿಕೆಯು ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಪತ್ರಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಬಹಳವಾಗಿರುತ್ತೆ. ಜೊತೆಗೆ ನೀವು ಅಲ್ಪ ಪ್ರಯತ್ನದಿಂದಲೇ 100ಕ್ಕೆ 100 ಅಂಕಗಳನ್ನು ಬಹಳ ಸುಲಭವಾಗಿ ಪಡ್ಕೋಬಹುದು ಮಕ್ಕಳೇ. ಹಾಗಾಗಿ ನೀವು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾವ ರೀತಿಯಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದರಂತೆ ನೀವು ಬರೆದ್ರೆ ಉತ್ತಮವಾದಂತಹ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದ್ತೀರಾ ಮಕ್ಕಳೇ. ಪುನಃ ಹೇಳಲಿಕ್ಕೆ ಇಷ್ಟಪಡ್ತೀನಿ, 100ಕ್ಕೆ 100 ಅಂಕಗಳನ್ನು ನೀವು ಬಹಳ ಕಡಿಮೆ ಪ್ರಯತ್ನದಿಂದನೇ ಪಡ್ಕೊಳ್ಳುವಂತಹ ಒಂದು ಪತ್ರಿಕೆ ನಮ್ಮ ಸಂಸ್ಕೃತ ಪ್ರಶ್ನೆ ಪತ್ರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬಹು ಆಯ್ಕೆಯ ಪ್ರಶ್ನೆಗಳು ಬಹಳ ಇರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಅದು ಅಲ್ಲದೆ ನೀವು ಇಂಗ್ಲೀಷ್ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ಉತ್ತರವನ್ನು ಬರೀತೀರಾ. 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು 52 ಅಂಕಗಳ ಪ್ರಶ್ನೆಗಳಿಗೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಉತ್ತರವನ್ನು ಬರೀತೀರಾ. ಉಳಿದಂತಹ 48 ಅಂಕಗಳ ಪ್ರಶ್ನೆಗೆ ಮಾತ್ರ ನೀವು ಸಂಸ್ಕೃತದಲ್ಲಿ ಉತ್ತರವನ್ನು ಬರೀತೀರಾ. ಅದು ಕೂಡ ನಿಮಗೆ ಚಾಯ್ಸ್ ಇರುತ್ತೆ. ಜೊತೆಗೆ ವ್ಯಾಕರಣಾಂಶಗಳು ಮತ್ತು ಒನ್ ವರ್ಡ್ ಆನ್ಸರ್ಸು ಮತ್ತು ಮ್ಯಾಥ್ ದ ಫಾಲೋಯಿಂಗು ಮತ್ತು ಹೊಂದಿಸಿ ಬರೆಯಿರಿ, ಈ ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ. ಬಹಳವಾಗಿ ನೀವು ಸಂಸ್ಕೃತದಲ್ಲಿ ಬರೆಯುವಂತಹ ಯಾವುದೇ ಪ್ರಶ್ನೆಗಳು ಇರಲ್ಲ. ಬಹಳ ಸುಲಭವಾಗಿರೋದ್ರಿಂದ ನೀವು 100ಕ್ಕೆ 100 ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು ಮಕ್ಕಳೇ. ಅರ್ಥ ಆಯ್ತಾ? ಬನ್ನಿ ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ. ಫಸ್ಟ್ PUC ಮಾಡೆಲ್ ಕ್ವೆಶ್ಚನ್ ಪೇಪರ್ ಫಾರ್ ರೆಡ್ಯೂಸ್ ಸಿಲೆಬಸ್ 2021 and 22. ಸಬ್ಜೆಕ್ಟ್ ಸಂಸ್ಕೃತ. ಕೋಡ್ ಬಂದು 9 ಮಕ್ಕಳೇ ಸಂಸ್ಕೃತದ್ದು. ನಿಮಗೆ ಕಾಲಾವಕಾಶ 3 ಗಂಟೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೆಯೋದಕ್ಕೆ. ಮೊಟ್ಟ ಮೊದಲನೆಯ ವಿಭಾಗ ಬಂದು ನಿಮಗೆ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ಅಂತ ಇರುತ್ತೆ. ಏನಿರುತ್ತೆ? ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ದಶಾನಾಮೇವ. ಮೊದಲೆಲ್ಲ ನಿಮಗೆ 10 ಪ್ರಶ್ನೆಯನ್ನು ಕೊಟ್ಟು 10 ಪ್ರಶ್ನೆಗಳಿಗೂ ಉತ್ತರವನ್ನು ಬರೆಯೋದಕ್ಕೆ ಹೇಳ್ತಾ ಇದ್ರು. ಆದರೆ ಈ ವರ್ಷ ನಿಮಗೆ 15 ಪ್ರಶ್ನೆಗಳನ್ನು ಕೊಟ್ಟು ಅದರಲ್ಲಿ 10 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಹೇಳಿದ್ದಾರೆ. ಅರ್ಥ ಆಯ್ತಾ? ಹಾಗಾಗಿ ಬಹಳ ಸುಲಭವಾಗಿ ನೀವು 10 ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದು ಮಕ್ಕಳೇ. ಅರ್ಥ ಆಯ್ತಾ? ಮೊಟ್ಟ ಮೊದಲನೆಯ ಮೇನ್ ಇದು 15 ಪ್ರಶ್ನೆಗಳು ಇರುತ್ತೆ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಹ. ದ್ವಿತ್ರೈಹಿ ವಾಕ್ಯೈಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ. ಇಲ್ಲಿ ನಿಮಗೆ ಒಟ್ಟು 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದ್ರೆ ನಿಮಗೆ 5 × 2 10 ಅಂಕಗಳು ಸುಲಭವಾಗಿ ಲಭಿಸುತ್ತದೆ. ಮೊದಲನೇ ಮೇನ್ಗೆ ನಿಮಗೆ 10 ಅಂಕಗಳು. 10 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ 15 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳನ್ನು ಬರೆದ್ರೆ 10 ಅಂಕ. ಇಲ್ಲಿ 8 ಪ್ರಶ್ನೆಗಳಿಗೆ ನೀವು 5 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ನಿಮಗೆ 10 ಅಂಕಗಳು ಲಭಿಸುತ್ತದೆ. 2-3 ವಾಕ್ಯದಲ್ಲಿ ಕನ್ನಡ ಭಾಷೆಯಲ್ಲಾಗಲಿ ಆಂಗ್ಲ ಭಾಷೆಯಲ್ಲಾಗಲಿ ನೀವು ಉತ್ತರವನ್ನು ಬರೀಬೇಕು. ನಿಮ್ಮ ಆಯ್ಕೆ ನೀವು ಕನ್ನಡ ಮಾಧ್ಯಮದಲ್ಲಿ ಬರಿತೀವಿ ಅಂತ ಆಯ್ಕೆ ಮಾಡ್ಕೊಂಡಿದ್ರೆ ಕನ್ನಡದಲ್ಲಿ ಬರೀತೀರಾ. ಇಂಗ್ಲೀಷ್ ಭಾಷೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಇಂಗ್ಲೀಷ್ ಭಾಷೆಯಲ್ಲಿ ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಬರೀತೀರಾ. ಬಹಳ ಸುಲಭವಾಗಿರುತ್ತೆ ಮಕ್ಕಳೇ. ಮುಂದೆ ನೋಡೋಣ 3ನೇ ವಿಭಾಗ. ಪಾಠನಾಮ ಉಲ್ಲೇಖ್ಯ ಶ್ಲೋಕಾನಾಮ ಅನುವಾದಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾಲ್ ಕುರುತ.
ಇದು ಮೂರನೇ ಮೇನು. ಈ ಮೇನಲ್ಲಿ ನಿಮಗೆ ಒಟ್ಟು 6 ಶ್ಲೋಕಗಳನ್ನು ಕೊಟ್ಟಿರ್ತಾರೆ. 6 ಶ್ಲೋಕಗಳಲ್ಲಿ ಯಾವುದಾದ್ರೂ 3 ಶ್ಲೋಕಕ್ಕೆ ನೀವು ಟ್ರಾನ್ಸ್ಲೇಷನ್ ಬರೆದ್ರೆ ಆಯಿತು ಮಕ್ಕಳೇ, ತಾತ್ಪರ್ಯವನ್ನು ಬರೆದ್ರೆ ಆಯಿತು. ಬಹಳ ಸುಲಭವಾಗಿರುವಂತಹ ಮೇನ್ ಇದು ಕೂಡ. ಇಲ್ಲಿ ಎಲ್ಲಿ ಪಾಠಾನಾಮ ಉಲ್ಲೇಖ್ಯ ಶ್ಲೋಕಾನಾಮ ಅನುವಾದಂ ಕುರುತ ಅಂತ ಕೊಟ್ಟಾಗ ಎಲ್ಲಿ ಪಾಠಾನಾಮ ಉಲ್ಲೇಖ್ಯ ಅಂತ ಕೊಟ್ಟಿರ್ತಾರೋ ಅಲ್ಲಿ ನೀವು ಪಾಠದ ಹೆಸರನ್ನ ಬರೀಲೇಬೇಕು ಮಕ್ಕಳೇ. ಪಾಠದ ಹೆಸರನ್ನ ಬರೆದ್ರೆ 1 ಅಂಕ, ತಾತ್ಪರ್ಯವನ್ನು ಬರೆದ್ರೆ ಟ್ರಾನ್ಸ್ಲೇಷನ್ನ ಬರೆದ್ರೆ 2 ಅಂಕ, ಒಟ್ಟು 3 ಅಂಕಗಳು ನಿಮಗೆ ಸುಲಭವಾಗಿ ಲಭಿಸುತ್ತದೆ. ಇಲ್ಲಿ 6 ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗೆ ಉತ್ತರವನ್ನು ಬರೀತೀರಾ? 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತೀರಾ. ಮುಂದೆ ನೋಡೋಣ. ಪುರತಃ ಗಚ್ಚಾಮಃ 4ನೇ ಮೇನು. ಇಲ್ಲೂ ಅಷ್ಟೇ ಪಾಠಾನಾಮ ಉಲ್ಲೇಖ್ಯ ಕಹ ಕಂಪ್ರತಿ ಅವದತಿಥಿ ಸಂಸ್ಕೃತ ಭಾಷೆಯ ಲಿಖತ ಚತುರ್ನಾಮೇವ. ಇಲ್ಲಿ ನಿಮಗೆ 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 7ರಲ್ಲಿ ಯಾವುದಾದ್ರೂ 4 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ನಿಮಗೆ 4 × 2 8 ಅಂಕಗಳು ಲಭಿಸುತ್ತದೆ. ಶ್ಲೋಕದಲ್ಲಿ ನೀವು 6ರಲ್ಲಿ 3ನ್ನ ಬರೆದ್ರೆ 3 × 3 9 ಅಂಕಗಳು ಲಭಿಸುತ್ತದೆ. ಇದರಲ್ಲಿ ನಿಮಗೆ 4 × 2 8 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಬಹಳ ಸುಲಭವಾಗಿರುತ್ತೆ. ನೀವು ಯಾವ ಪ್ರಶ್ನೆಗೆ ಚೆನ್ನಾಗಿ ಉತ್ತರ ಬರುತ್ತೋ ಅದನ್ನು ಬರಿಬಹುದು. ಉತ್ತರಗಳನ್ನು ಮುಂದೆ ನೋಡೋಣ. ನಂತರ 5ನೇ ಮೇನ್. ದಶವಾಕ್ಯ ಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವ ಉತ್ತರಂ ಲಿಖತ. 10 ವಾಕ್ಯಗಳಲ್ಲಿ ಆಂಗ್ಲ ಭಾಷೆಯಲ್ಲಾಗಲಿ ಕನ್ನಡ ಭಾಷೆಯಲ್ಲಾಗಲಿ ಅಥವಾ ಸಂಸ್ಕೃತ ಭಾಷೆಯಲ್ಲಾಗಲಿ ಉತ್ತರವನ್ನು ಬರೀರಿ ಅಂತ ಹೇಳಿ ಇಲ್ಲೂ ನಿಮಗೆ ಒಟ್ಟು 8 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 8 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿತೀರಾ. ಪ್ರತಿಯೊಂದು ಪ್ರಶ್ನೆಗೂ 5 ಅಂಕಗಳಿರುತ್ತೆ ಮಕ್ಕಳೇ. 6 × 5 30 ಅಂಕಗಳು. ಬಹಳ ಸುಲಭವಾಗಿ ನೀವು ಈ ಅಂಕಗಳನ್ನು ಪಡ್ಕೋಬಹುದು ಮಕ್ಕಳೇ. ಎಲ್ಲವನ್ನು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಉತ್ತರವನ್ನು ಬರಿತೀರಾ. ಅರ್ಥ ಆಯ್ತಾ? ಪಾಠಗಳ ಕತೆ ಚೆನ್ನಾಗಿ ಗೊತ್ತಿದ್ರೆ ನೀವು ಈ ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದು. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ನಂತರ 6ನೇ ಮೇನು. ಮಂಜೂಷಾತಃ ಸೂಕ್ತಂ ಪದಂ ಚಿತ್ವ ರಿಕ್ತಸ್ಥಾನಂ ಪೂರಯಿತ. ಆವರಣದಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳನ್ನು ಉಪಯೋಗಿಸಿ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ನೀವು ಉತ್ತರವನ್ನು ಬರಿಬೇಕು. ಆ ವಾಕ್ಯಕ್ಕೆ ಯಾವ ಪದ ಪ್ರಯೋಗ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನು ನೋಡಿ ಬರೆದ್ರೆ ಸಾಕು. ಇದಕ್ಕೆ ನಿಮಗೆ 3 ಅಂಕಗಳು ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ. ಪುರತಃ ಗಚ್ಚಾಮಃ. 7ನೇ ಮೇನ್. ಸಂಯೋಜಯತ ಮ್ಯಾಥ್ ದ ಫಾಲೋಯಿಂಗ್. ಇದರಲ್ಲೂ ನಿಮಗೆ 4 × 1 4 ಅಂಕಗಳು. ಪ್ರತಿ ಒಂದು ಹೊಂದಿಸಿ ಬರೆಯರಿಗೂ 1 ಅಂಕಗಳು. ಆ ರೀತಿಯಲ್ಲಿ ನಿಮಗೆ 4 ಅಂಕಗಳು ಲಭಿಸುತ್ತೆ ಮಕ್ಕಳೇ. ನಂತರ 8ನೇ ಮೇನ್. ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣಂ ಕುರುತ. 3 ಕೊಟ್ಟಿರ್ತಾರೆ. ಯಾವುದಾದ್ರೂ 2ಕ್ಕೆ ಬರೆದ್ರೆ ಸಾಕು ನೀವು. ಇಲ್ಲಿ ನೀವು ಯಾವ ಪದಕ್ಕೆ ಅಂಡರ್ಲೈನ್ ಕೊಟ್ಟಿರ್ತಾರೋ ಆ ಪದಕ್ಕೆ ಸರಿಯಾಗಿರುವಂತಹ ಪ್ರಶ್ನಾರ್ಥಕ ಶಬ್ದವನ್ನು ಬರೆದು ಇದಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ಈ ರೀತಿಯಾಗಿ ನೀವು ಬರೆದಾಗ ನಿಮಗೆ 3 ಅಂಕಗಳು ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ರೇಖಾಂಕಿತ ಪದಾನಿ. ರೇಖಾಂಕಿತ ಅಂದರೆ ಎಲ್ಲಿ ಅಂಡರ್ಲೈನ್ ಇದೆಯೋ ಆ ಪದಗಳನ್ನು ನೋಡಿಕೊಂಡು ಅಲ್ಲಿಗೆ ಸರಿಯಾಗಿರುವಂತಹ ಪ್ರಶ್ನಾರ್ಥಕಗಳನ್ನು ಬರೀಬೇಕು. ಅರ್ಥ ಆಯ್ತಾ? ಬರೆದು ವಾಕ್ಯವನ್ನು ಸಂಪೂರ್ಣವಾಗಿ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ನಂತರ ಪುರತಃ ಗಚ್ಚಾಮಃ. 9ನೇ ಮೇನ್. ಯಥಾ ನಿರ್ದೇಶಂ ಲಿಖತ ಷಣ್ಣಾಮೇವ. ಇಲ್ಲಿ ನಿಮಗೆ 9 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 9 ಪ್ರಶ್ನೆಗಳಲ್ಲಿ 6 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕು. ನಿಮಗೆ 6 × 2 12 ಅಂಕಗಳು ಸುಲಭವಾಗಿ ಲಭಿಸುತ್ತೆ. ಇದು ವ್ಯಾಕರಣ ವಿಭಾಗ ಮಕ್ಕಳೇ. ವ್ಯಾಕರಣ ವಿಭಾಗ. ಅರ್ಥ ಆಯ್ತಾ? ಮೊಟ್ಟ ಮೊದಲನೇದು ಇದರಲ್ಲಿ ಸಂಧಿಂ ವಿಭಜತ. ಸಂಧಿಯನ್ನು ವಿಭಜಿಸಿ ಬರೆಯಿರಿ. ಇಲ್ಲಿ ನಿಮಗೆ 3 ಪದಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವ್ದಾದ್ರು 2 ಪದಕ್ಕೆ ನೀವು ಸಂಧಿಯನ್ನು ವಿಭಜಿಸಿ ಬರೆದ್ರೆ ಸಾಕು, 2 ಅಂಕ ಲಭಿಸುತ್ತೆ. ನಂತರ ಸಂಧಿಂ ಯೋಜಯತ. ಸಂಧಿಯನ್ನು ಯೋಜಿಸಿ ಬರೆಯೋದು. ಇಲ್ಲೂ ಅಷ್ಟೇ ನಿಮಗೆ 3 ಪದಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 2ನ್ನ ಬರಿಬೇಕು. ಇದರಲ್ಲೂ ಕೂಡ ನಿಮಗೆ ಚಾಯ್ಸ್ ಇದೆ. ರಿಕ್ತಸ್ಥಾನೇ ಸೂಕ್ತಂ ವಿಭಕ್ತಿ ರೂಪಂ ಲಿಖತ ದ್ವಯೋಹೋ. ಸೂಕ್ತವಾಗಿರುವಂತಹ ಜಾಗದಲ್ಲಿ ಸರಿಯಾಗಿರುವಂತಹ ಶಬ್ದ ರೂಪವನ್ನು ಬರೆಯುವಂಥದ್ದು. ಇಲ್ಲೂ ಕೂಡ ನಿಮಗೆ 3 ಪ್ರಶ್ನೆ ಇರುತ್ತೆ. ಅದರಲ್ಲಿ ಯಾವ್ದಾರ 2 ಪ್ರಶ್ನೆಗೆ ಉತ್ತರವನ್ನು ಬರಿತೀರಾ. ಪುರತಃ ಗಚ್ಚಾಮಃ. ನಂತರ ರಿಕ್ತಸ್ಥಾನೇ ಸೂಕ್ತಂ ಕ್ರಿಯಾಪದ ರೂಪಂ ಲಿಖತ ದ್ವಯೋಹೋ. 2ಕ್ಕೆ ಇಲ್ಲೂ ನಿಮಗೆ 3 ಪ್ರಶ್ನೆ ಇರುತ್ತೆ. 3ರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗೆ ಉತ್ತರವನ್ನು ಬರೀತೀರಾ. ಇಲ್ಲಿ ಖಾಲಿ ಬಿಟ್ಟಿರುವಂತಹ ಸ್ಥಳದಲ್ಲಿ ಸೂಕ್ತವಾದಂತಹ ಕ್ರಿಯಾಪದ ರೂಪವನ್ನು ಬರಿತೀರಾ. ಈಗಾಗಲೇ ನೀವು ಇದನ್ನೆಲ್ಲ ಕಲ್ತಿದ್ದೀರಾ ಮಕ್ಕಳೇ. ಹಾಗಾಗಿ ನಂತರ ವಿಗ್ರಹ ವಾಕ್ಯಂ ಲಿಖತ. ಇಲ್ಲೂ ಅಷ್ಟೇ 3 ಪದಗಳನ್ನು ಕೊಟ್ಟಿರ್ತಾರೆ. 2 ಪದಗಳಿಗೆ ವಿಗ್ರಹ ವಾಕ್ಯವನ್ನು ಬರೀಬೇಕು. ನಿಮಗೆ 2 ಅಂಕ ಲಭಿಸುತ್ತೆ. ನಂತರ ಸಮಸ್ತ ಪದಂ ಲಿಖತ ದ್ವಯೋಹೋ. 2ಕ್ಕೆ ಸಮಸ್ತ ಪದವನ್ನು ಬರೀಬೇಕು. ಇಲ್ಲಿ ನಿಮಗೆ 4 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ 2ಕ್ಕೆ ನೀವು ಸಮಸ್ತ ಪದವನ್ನು ಬರೆದ್ರೆ 2 ಅಂಕ ಲಭಿಸುತ್ತೆ. ನಂತರ ಪದ ಪರಿಚಯಂ ಕುರುತ ದ್ವಯೋಹೋ. 3 ಕೊಟ್ಟಿರ್ತಾರೆ, 2ನ್ನ ಬರೀತೀರಾ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಸಮಾನಾರ್ಥಕ ಪದಂ ಲಿಖತ.
2 ಪ್ರಶ್ನೆ ಕೊಟ್ಟಿದ್ದಾರೆ, 2ಕ್ಕೂ ಉತ್ತರವನ್ನು ಬರೀತೀರಾ, ನಿಮಗೆ 2 ಅಂಕ ಲಭಿಸುತ್ತೆ. ನಂತರ ವಿರುದ್ಧ ಪದಂ ಲಿಖತ ಸ್ಥಾವರಂ ಅಂಧಕಾರ, ಈ 2 ಪ್ರಶ್ನೆ ಕೊಟ್ಟಿದ್ದಾರೆ, ಇದಕ್ಕೆ ನಿಮ್ಗೆ 2 ಅಂಕ ಲಭಿಸುತ್ತೆ. ಸಂಸ್ಕೃತ ಭಾಷೆಯ ಅನುವಾದತ, ಸಂಸ್ಕೃತ ಭಾಷೆಯಲ್ಲಿ ಅನುವಾದವನ್ನ ಮಾಡಬೇಕು. ಇಲ್ಲಿ 6 ಪ್ರಶ್ನೆ ಕೊಟ್ಟಿರ್ತಾರೆ, 6 ಪ್ರಶ್ನೆಯಲ್ಲಿ ಯಾವುದಾದ್ರೂ 4 ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದ್ರೆ ಸಾಕು. ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಕೊಟ್ಟಿರ್ತಾರೆ ಪ್ರಶ್ನೆಯನ್ನ, ನೀವು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು. ಅರ್ಥ ಆಯ್ತಾ? ಅದೇ ರೀತಿ ಸಂಸ್ಕೃತದಲ್ಲಿ ಕೊಟ್ಟಾಗ ಕನ್ನಡ ಮತ್ತು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಈ ವಿಭಾಗದಲ್ಲಿ ನಿಮಗೆ 6 ಪ್ರಶ್ನೆಗಳಿಗೆ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ಸಾಕು, ನಿಮಗೆ ಸಂಪೂರ್ಣವಾದಂತಹ ಅಂಕ ಲಭಿಸುತ್ತೆ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ ಕನ್ನಡ ಭಾಷೆಯ ಅನುವಾದತ, ಇಲ್ಲಿ ಸಂಸ್ಕೃತದಲ್ಲಿ ಕೊಟ್ಟಿರ್ತಾರೆ ಸೆಂಟೆನ್ಸ್ನ, ಸಂಸ್ಕೃತದಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ಗೆ ನೀವು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಬರೀತೀರಾ. ಮೊದಲನೇದ್ರಲ್ಲಿ ಕನ್ನಡ ಅಥವಾ ಇಂಗ್ಲಿಷಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡ್ತೀರಾ. ಅರ್ಥ ಆಯ್ತಾ? ಈ ರೀತಿ ಇದು ಅಷ್ಟೇ, ನಿಮಗೆ 6 ಪ್ರಶ್ನೆಗಳಿರುತ್ತೆ, 6 ಪ್ರಶ್ನೆಗೆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸಂಪೂರ್ಣವಾಗಿ ಲಭಿಸುತ್ತೆ. ಅರ್ಥ ಆಯ್ತಾ? ನಂತರ ಕಟ್ಟ ಕಡೆಯ ಮೇನ್, ಇಲ್ಲಿ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ಯಾಸೇಜ್ನ ನೋಡಿಕೊಂಡು ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರಿತಾ ಹೋಗ್ತೀರಾ. ಅದಕ್ಕೆ ನಿಮಗೆ 4 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಈ ರೀತಿಯಾಗಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ. ಒಟ್ಟು ನಿಮಗೆ 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಮಕ್ಕಳೇ. ಬಹು ಆಯ್ಕೆಯ ಪ್ರಶ್ನೆಗಳಿರೋದ್ರಿಂದ ಸುಲಭವಾಗಿ ನೀವು ಅಂಕಗಳನ್ನು ಪಡ್ಕೋಬಹುದು. ಅರ್ಥ ಆಯ್ತಾ? ಈ ರೀತಿ ಪ್ಯಾಟರ್ನ್ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಇರುತ್ತೆ. ಈ ಪ್ರಶ್ನೆಗಳಿಗೆಲ್ಲ ಯಾವ ರೀತಿಯ ಉತ್ತರವನ್ನು ಬರಿಬೇಕು ಅನ್ನೋದನ್ನು ನೋಡೋಣ. ಈಗಾಗಲೇ ನೀವು ಎಲ್ಲ ಮಧ್ಯವಾರ್ಷಿಕ ಪರೀಕ್ಷೆ ಬರೆದಿದ್ದೀರಾ, ಹಾಗಾಗಿ 100 ಅಂಕದ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಈ ಸಲಿನೂ ಇರುತ್ತೆ, ಆದರೆ ನಿಮಗೆ ಜಾಸ್ತಿ ಆಯ್ಕೆ ಇದೆ ಮಕ್ಕಳೇ. ಅರ್ಥ ಆಯ್ತಾ? ಈಗ ಬನ್ನಿ, ಎಲ್ಲ ಮೇನ್ಗಳಿಗೂ ಯಾವ ರೀತಿಯಲ್ಲಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ಒಮ್ಮೆ ತೋರಿಸ್ತೇನೆ. ಪುರತಃ ಗಚ್ಚಾಮಃ ಏಕವಾಕ್ಯೇನ ಸಂಸ್ಕೃತ ಭಾಷೆಯ ಉತ್ತರಂ ಲಿಖತ ದಶಾನಾಮೇವ. ಈಗಾಗಲೇ ನಾನು ತಿಳಿಸಿದ್ದೀನಿ, 15 ಪ್ರಶ್ನೆ ಇರುತ್ತೆ, 10 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅರ್ಥ ಆಯ್ತಾ? ಅಂಗಿಹಿ ಕಸ್ಮೈ ಬ್ರಹ್ಮವಿದ್ಯಾಂ ಪ್ರೋಕ್ತವಾನ್, ಅಂಗಿ ಯಾರಿಗೆ ಬ್ರಹ್ಮವಿದ್ಯೆಯನ್ನು ಹೇಳ್ಕೊಟ್ಟ ಅಂತ. ಅಂಗಿಹಿ ಭಾರದ್ವಾಜಾಯ ಸತ್ಯವಾಹಾಯ ಬ್ರಹ್ಮವಿದ್ಯಾಂ ಪ್ರೋಕ್ತವಾನ್. ನಿಮಗೆ ಎಲ್ಲಿ ಪ್ರಶ್ನಾರ್ಥಕಗಳಿರುತ್ತೋ ಅಂತಹ ಜಾಗಕ್ಕೆ ಸರಿಯಾದ ಶಬ್ದಗಳನ್ನು ಉತ್ತರವಾಗಿ ಬರೆದು ಆ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿ. ಬಹಳ ಸುಲಭವಾಗಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಅರ್ಥ ಆಯ್ತಾ? ಮುಂದೆ ತ್ಯಾಗೇ ರಾಮಃ ಕೇನ ಸಮಃ, ತ್ಯಾಗದಲ್ಲಿ ರಾಮ ಯಾರಿಗೆ ಸಮನಾಗಿದ್ದ? ತ್ಯಾಗದಲ್ಲಿ ರಾಮನು, ತ್ಯಾಗೇ ರಾಮಃ ಧನದೇನ ಸಮಃ. ಈ ರೀತಿಯಾಗಿ ಉತ್ತರವನ್ನು ಬರಿತಾ ಹೋಗ್ತೀರಾ. ಒಂದೊಂದೇ ವರ್ಡ್ ಉತ್ತರ ಮಕ್ಕಳೇ. ಸರಿಯಾದ ಜಾಗದಲ್ಲಿ ಪ್ರಶ್ನಾರ್ಥಕ ಇರೋ ಜಾಗದಲ್ಲಿ ಬರೆದುಬಿಟ್ಟು ಆ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು. ಮುಂದೆ ವಾಸವಃ ಕೇಶಾಂ ರಾಜ, ವಾಸವಃ ಕೇಶಾಂ ರಾಜ, ವಾಸವಃ ದೇವಾನಾಂ ರಾಜ, ವಾಸವನು ದೇವಾನಾಂ ರಾಜ. ಕಪಿಂಜಲಃ ಕುತ್ರ ವಸತಿ ಸ್ಮ, ಕಪಿಂಜಲ ಎಲ್ಲಿ ವಾಸವಾಗಿತ್ತು? ಕಪಿಂಜಲಃ ವೃಕ್ಷಸ್ಯ ಅಧಸ್ತಾತ್ ಕೋಟರೆ ವಸತಿ ಸ್ಮ, ವೃಕ್ಷದ ಕೆಳಗಡೆ ಇರುವಂತಹ ಒಂದು ಪೊಟರೆಯಲ್ಲಿ ವಾಸವಾಗಿತ್ತು. ಯಾವುದು? ಕಪಿಂಜಲ. ಕಪಿಂಜಲ ಅಂದರೆ ಯಾವುದು? ಗುಬ್ಬಿ. ಪಾಠ ಗೊತ್ತಿದೆ ಅಲ್ವಾ ಮಕ್ಕಳೇ? ನೀವು ಸರಿಯಾಗಿ ಉತ್ತರವನ್ನು ಬರಿಬಹುದು. ಅರ್ಥ ಆಯ್ತಾ? ಮುಂದೆ ಶಶ ಕಪಿಂಜಲಯೋಹ ವಿವಾದ ನಿರ್ಣಾಯಕಃ ಕಹ, ಶಶಕ ಮತ್ತು ಕಪಿಂಜಲರ ವಿವಾದ ನಿರ್ಣಾಯಕನು ಯಾರು ಅಂತ. ಶಶ ಕಪಿಂಜಲಯೋಹ ವಿವಾದ ನಿರ್ಣಾಯಕಃ ತೀಕ್ಷ್ಣದಂಶೋ ನಾಮ ಮಾರ್ಜಾಲಃ, ತೀಕ್ಷ್ಣದಂಶ ಎಂಬ ಹೆಸರಿನ ಮಾರ್ಜಾಲ ಅಂತ ಉತ್ತರ ಬರೆದ್ರೆ ಸಾಕು. ಭೀಮಸೇನ ಕೇನ ಸಹ ತುಲ್ಯ, ಭೀಮಸೇನ ತಾನು ಯಾರಿಗೆ ಸಮ ಅಂತ ಹೇಳ್ಕೊಂಡ? ಭೀಮಸೇನ ಹನುಮತ ಸಹ ತುಲ್ಯ. ನೋಡಿ ಮಕ್ಕಳೇ, ಈಗ ಹೇಳ್ತಾ ಇರುವಂಥ ಎಲ್ಲ ಪ್ರಶ್ನೆಗಳು ಬಹಳ ಬಹಳ ಮುಖ್ಯವಾಗಿರುವಂಥದ್ದು. ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ನಿಮಗೆ ರಿಪೀಟ್ ಆಗ್ತಾನೆ ಇರುತ್ತೆ, ಗಮನ ಇಟ್ಟು ಓದ್ಕೊಳ್ಳಿ. ಶರಾಸನ ಮಿತ್ರ ಕಹ, ಶರಾಸನ ಮಿತ್ರ ರಾಮ, ಶರಾಸನ ಮಿತ್ರ ಯಾರು? ರಾಮ. ಮೇನಾ ಕಸ್ಯ ಪತ್ನಿ, ಮೇನಾ ಯಾರ ಹೆಂಡತಿ? ಮೇನಾ ಪರ್ವತರಾಜಸ್ಯ ಪತ್ನಿ. ಈ ರೀತಿಯಾಗಿ ಉತ್ತರವನ್ನ ಒಂದೊಂದೇ ವರ್ಡಲ್ಲಿ ಬರೀತಾ ಹೋಗ್ತೀರಾ. ಬಹಳ ಸುಲಭವಾಗಿರುತ್ತೆ ಮಕ್ಕಳೇ. ಮುಂದೆ ಜಗತಃ ಪಿತಾ ಕಹ, ಜಗತಃ ಪಿತಾ ಶಿವ, ಜಗತ್ತಿನ ತಂದೆ ಯಾರು? ಶಿವ. ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ. ಪುರತಃ ಗಚ್ಚಾಮಃ. ನಂತರ 10ನೆಯ ಪ್ರಶ್ನೆ, ಚಣಕಾನ್ ಕ್ರೇತುಂ ಕಹ ಜನಾನ್ ಪ್ರಬೋಧಯತಿ, ಕಡಲೆಕಾಯಿಯನ್ನ ತೆಗೆದುಕೊಳ್ಳಿ ಅಂತ ಯಾರು ಜನರನ್ನ ಕರಿತಾ ಇದ್ರು ಅಂತ ಪ್ರಶ್ನೆ. ಉತ್ತರ ಈ ರೀತಿ ಇದೆ ಮಕ್ಕಳೇ. ಚಣಕಾನ್ ಕ್ರೇತುಂ ಚಣಕವಣಿಕ್ ಜನಾನ್ ಪ್ರಬೋಧಯತಿ, ಕಡಲೆಕಾಯಿಯನ್ನ ತೆಗೆದುಕೊಳ್ಳಿ ಅಂತ ಕಡಲೆಕಾಯಿ ವ್ಯಾಪಾರಿ ಜನಗಳನ್ನ ಕರೆಯುತ್ತಿದ್ದ ಅಂತ ನೀವು ಬರಿತೀರಾ. ಅರ್ಥ ಆಯ್ತಾ? ನಂತರ ಜ್ಯೋತಿಷಿಕಃ ಕುತ್ರ ಶಯನಮಕರೋ, ಜ್ಯೋತಿಷಿ ಎಲ್ಲಿ ನಿದ್ರೆಯನ್ನ ಮಾಡ್ದ? ಜ್ಯೋತಿಷಿಕಃ ಕಟೆ ಶಯನಮಕರೋತ್, ಕಟೆ ಅಂದ್ರೆ ಚಾಪೆ ಅಂತ, ಚಾಪೆಯ ಮೇಲೆ ಅವನು ನಿದ್ದೆಯನ್ನ ಮಾಡ್ದ. ನಂತರ ಕಹ ಯಮುನಾ ಹೃದಂ ಪ್ರವಿಷ್ಟ, ಯಾರು ಬಂದು ಯಮುನಾ ನದಿಯ ತೀರವನ್ನ ಸೇರಿದ್ರು
ಅಂದ್ರೆ ಕಾಳಿಯ ಯಮುನಾ ಹೃದಂ ಪ್ರವಿಷ್ಟ. ಕಾಳಿಯ ಯಾರು? ಕಾಳಿಯನು, ಸರ್ಪ. ಕಾಳಿಯ ಅಂದ್ರೆ ಅದೊಂದು ವಿಷ ಸರ್ಪ. ಆ ಸರ್ಪ ಬಂದು ಯಮುನಾ ಹೃದಯವನ್ನ ಅಂದ್ರೆ ಯಮುನಾ ನದಿಯ ಮಡುವನ್ನ ಸೇರಿತ್ತು ಅಂತ ನೀವು ಉತ್ತರವನ್ನ ಬರೀತೀರಾ ಮಕ್ಕಳೇ. ಸುಪರ್ಣ ಕಹ? ಸುಪರ್ಣ ಗರುಡ. ಸುಪರ್ಣ ಯಾರು? ಸುಪರ್ಣ ಗರುಡ. ನಭಸೋಪಿ ಕಿಂ ಮಹಾತ್? ಆಕಾಶಕ್ಕಿಂತಲೂ ಕೂಡ ದೊಡ್ಡದು ಯಾವುದು? ನಭಸೋಪಿ ಬ್ರಹ್ಮ ಮಹತ್. ಆಕಾಶಕ್ಕಿಂತ ದೊಡ್ಡದು ಬ್ರಹ್ಮ. ಈ ರೀತಿಯಾಗಿ ನೀವು ಉತ್ತರವನ್ನ ಬರೆದ್ರೆ ಒಂದೊಂದು ಅಂಕಗಳನ್ನ ಸುಲಭವಾಗಿ ತಗೋಬಹುದು ಮಕ್ಕಳೇ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಹ. ಶ್ರೀ ಮಹೋದಯಸ್ಯ ಮಾತಾ ಕಾ? ಶ್ರೀ ಮಹೋದಯಸ್ಯ ಮಾತಾ ಶ್ರೀಮತಿ ಭಾಗೀರಥಮ್ಮ. ತುಂಬಾ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಈ ರೀತಿ ಬರೆದ್ರೆ ನಿಮ್ಗೆ ಒಂದು ಅಂಕ ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ. ಸ್ಪೆಲ್ಲಿಂಗ್ ತಪ್ಪು ಮಾಡಬೇಡಿ, ಕರೆಕ್ಟಾಗಿ ಬರೀರಿ. ನಂತರ ಮುಂದಿನ ವಿಭಾಗಕ್ಕೆ ಹೋಗೋಣ. ದ್ವಿತ್ರೈಹಿ ವಾಕ್ಯೈಹಿ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ವ ಉತ್ತರಂ ಲಿಖತ. ಪಂಚಾನಾಮೇವ 8 ಪ್ರಶ್ನೆ ಕೊಟ್ಟಿರ್ತಾರೆ. ಯಾವ್ದಾದ್ರು 5 ಪ್ರಶ್ನೆಗೆ ನೀವು ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನ ಬರೀತೀರಾ. ಬ್ರಹ್ಮಣಃ ಸ್ವರೂಪಂ ವರ್ಣಯತ. ಇದು ದ್ವೇ ವಿದ್ಯೆ ವೇದಿತವ್ಯ ಎನ್ನುವಂತಹ ಪಾಠದ ಪ್ರಶ್ನೆ. ಬ್ರಹ್ಮನ ಸ್ವರೂಪವನ್ನ ತಿಳಿಸಿ ಅಂತ. ಅದಕ್ಕೆ ಉತ್ತರ ಈ ರೀತಿ ಬರೀತೀರಾ ಮಕ್ಕಳೇ. ಬ್ರಹ್ಮನ ಸ್ವರೂಪವು ಉಪನಿಷತ್ತುಗಳಲ್ಲಿ ಹೀಗೆ ವರ್ಣಿಸಲ್ಪಟ್ಟಿದೆ. ಬ್ರಹ್ಮವನ್ನು ಜ್ಞಾನೇಂದ್ರಿಯಗಳಿಂದ ಕಾಣಲಾಗುವುದಿಲ್ಲ ಹಾಗೂ ಕರ್ಮೇಂದ್ರಿಯಗಳಿಗೆ ಸಿಗಲಾರದು. ಮೂಲ ಸಂಬಂಧಗಳೇ ಇಲ್ಲದ, ಬಣ್ಣಗಳಿಲ್ಲದ, ಕಣ್ಣುಗಳಿಲ್ಲದ, ಕಿವಿಗಳಿಲ್ಲದ, ಕೈಕಾಲುಗಳಿಲ್ಲದ, ಶಾಶ್ವತವಾದ, ಎಲ್ಲವನ್ನೂ ವ್ಯಾಪಿಸಿದ, ಎಲ್ಲ ವಸ್ತುಗಳಲ್ಲೂ ಇರುವ ಅತ್ಯಂತ ಸೂಕ್ಷ್ಮವಾದ, ಬದಲಾಗದಂತಹ, ಎಲ್ಲ ಸೃಷ್ಟಿಗೂ ಮೂಲವಾದ, ಜ್ಞಾನಗಳಿಗೆ ಮಾತ್ರ ಕಾಣುವಂತಹ ವಸ್ತುವೇ ಅಕ್ಷರ ಬ್ರಹ್ಮವೆಂದು ಹೇಳಲಾಗಿದೆ. ಅಂತಹ ಜ್ಞಾನಿಗಳಿಗೆ ಮಾತ್ರ ಕಾಣುವಂತಹ ವಸ್ತುವೇ ಈ ಬ್ರಹ್ಮಜ್ಞಾನವಾಗಿದೆ. ಅದನ್ನೇ ನಾವು ಬ್ರಹ್ಮವೆಂದು ಕರೆಯುತ್ತೇವೆ ಎಂದು ಬರೆದ್ರೆ ನಿಮಗೆ 2 ಅಂಕ ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ. ಬಹಳ ಸುಲಭವಾಗಿದೆ ಪ್ರಶ್ನೆಗಳು. ಅದನ್ನೇ ಇಂಗ್ಲಿಷಲ್ಲಿ ಈ ರೀತಿಯಾಗಿ ಉತ್ತರವನ್ನು ಬರೀತೀರಾ. ಮುಂದೆ ಶಶಕ ಕಪಿಂಜಲಯೋ ವಾಸಸ್ಥಾನ ವಿಷಯಕಃ ಕಲಹ ಕಹ. ಶಶಕ ಮತ್ತು ಕಪಿಂಜಲ ಇವುಗಳಿಗೆ ತಮ್ಮ ವಾಸಸ್ಥಳದಲ್ಲಿ ಇರುವಂತಹ ಜಗಳ ಏನು ಅಂತ. ಅದಕ್ಕೆ ಉತ್ತರ: ಕಪಿಂಜಲವೆಂಬ ಗುಬ್ಬಿಯು ಮರದ ಪೊಟರೆಯಲ್ಲಿ ವಾಸವಾಗಿತ್ತು. ಅದೇ ಮರದ ಮೇಲೆ ವಾಸವಾಗಿರುವ ಕಾಗೆಯು ಕಪಿಂಜಲ ಗುಬ್ಬಿಯ ಗೆಳೆತನವನ್ನ ಸಂಪಾದಿಸಿತ್ತು. ಹೀಗೆ ಇರಲು ಒಂದು ದಿನ ಇತರ ಪಕ್ಷಿಗಳೊಂದಿಗೆ ಸೇರಿ ಕಪಿಂಜಲ ಆಹಾರ ಸಂಪಾದನೆಗೆಂದು ಚೆನ್ನಾಗಿ ಬೆಳೆದ ಭತ್ತದ ತೆನೆಗಳಿರುವ ಪ್ರದೇಶಕ್ಕೆ ಹೋಯಿತು. ಕೆಲವು ದಿನಗಳಾದರೂ ಮನೆಗೆ ಬರಲಿಲ್ಲ. ಆಗ ಶೀಘ್ರಗ ಎಂಬ ಮೊಲವೊಂದು ಕಪಿಂಜಲನ ಗೂಡಿಗೆ ಬಂದು ವಾಸ ಮಾಡತೊಡಗಿತು. ಕಪಿಂಜಲ ಬರುತ್ತದೋ ಇಲ್ಲವೋ ಎಂಬ ಸಂಶಯದಿಂದ ಮಿತ್ರನಾದ ಕಾಗೆಯು ಮೊಲಕ್ಕೆ ಏನನ್ನೂ ಹೇಳಲಿಲ್ಲ. ಈ ರೀತಿಯಾಗಿ ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ. ಅದಾದ ನಂತರ ನೀವು ಅದೇ ಪ್ರಶ್ನೆಗೆ ಉತ್ತರ ಕಂಟಿನ್ಯೂ ಆಗುತ್ತೆ. ಕೆಲವು ದಿನಗಳ ನಂತರ ಕಪಿಂಜಲ ಮರಳಿ ಮನೆಗೆ ಬಂದು ನೋಡಿದಾಗ ತನ್ನ ವಾಸಸ್ಥಾನದಲ್ಲಿ ಇದ್ದ ಶೀಘ್ರಗಳನ್ನು ಕಂಡು, ಎಲೆ ಮೊಲವೇ, ನೀನು ನನ್ನ ಮನೆಯನ್ನು ಅತಿಕ್ರಮಿಸಿದ್ದೀಯಾ, ಆದ್ದರಿಂದ ಬೇಗನೆ ಹೊರಡು ಎಂದು ಹೇಳಿದಾಗ ಶೀಘ್ರಗವು ಇದು ನನ್ನ ಮನೆ ಎಂದು ಹೇಳಿದಾಗ ಇಬ್ಬರಲ್ಲೂ ವಾಸಸ್ಥಾನದ ಕುರಿತು ಜಗಳ ಪ್ರಾರಂಭ ಆಗುತ್ತೆ. ಇಷ್ಟು ಉತ್ತರವನ್ನು ನೀವು ಬರೀಬೇಕು 2 ಅಂಕಗಳ ಪ್ರಶ್ನೆಗೆ. ಅರ್ಥ ಆಯ್ತಾ? ಅದೇ ಉತ್ತರವನ್ನು ನೀವು ಇಂಗ್ಲಿಷ್ನಲ್ಲಿ ಈ ರೀತಿ ಬರೀತೀರಾ ಮಕ್ಕಳೇ. ಪುರತಃ ಗಚ್ಚಾಮಹ. ಭೀಮಸೇನಃ ಕಿಮರ್ಥಂ ಹನುಮತಃ ಕ್ಷಮಾಂ ಯಾಚತಿ. ಭೀಮಸೇನ ಯಾತಕ್ಕಾಗಿ ಹನುಮನಲ್ಲಿ ಕ್ಷಮೆಯನ್ನ ಕೇಳ್ತಾನೆ ಅಂತ. ಭೀಮಸೇನನು ಮೊದಲು ಹನುಮಂತನ ಬಾಲವನ್ನು ಎಡಗೈಯಿಂದ ಎತ್ತಿ ಬಿಸಾಡಲು ಪ್ರಯತ್ನಿಸಿ ಸೋಲುತ್ತಾನೆ. ನಂತರ 2 ಕೈಗಳಿಂದ ಇಂದ್ರನ ಆಯುಧವನ್ನು ಎತ್ತಲು ಪ್ರಯತ್ನಿಸಿ ಸೋಲುತ್ತಾನೆ. ಹೀಗೆ ಮತ್ತೆ ಮತ್ತೆ ಪ್ರಯತ್ನಿಸಿದಾಗಲೂ ಬಾಲವನ್ನೆತ್ತಲು ವಿಫಲನಾದಾಗ ಭೀಮನು ನಾಚಿಕೆಯಿಂದ ತಲೆ ತಗ್ಗಿಸಿ ಹನುಮಂತನ ಬಳಿ ಅಹಂಕಾರದ ಮಾತನಾಡಿದ ತನ್ನನ್ನು ಕ್ಷಮಿಸಿ ದಯೆ ತೋರು ಎಂದು ಹೇಳುತ್ತಾನೆ. ಭೀಮ ಹನುಮನಲ್ಲಿ ಕ್ಷಮೆಯನ್ನ ಈ ರೀತಿಯಾಗಿ ಯಾಚನೆ ಮಾಡ್ತಾನೆ. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಬರೆದ್ರೆ ನಿಮಗೆ 2 ಅಂಕ ಸಂಪೂರ್ಣವಾಗಿ ಲಭಿಸುತ್ತೆ. ಅದರದೇ ಇಂಗ್ಲಿಷ್ ಉತ್ತರ ಇಲ್ಲಿದೆ. ಈಗಾಗಲೇ ನಮ್ಮ ಸಂಸ್ಥೆ ಕಡೆಯಿಂದ ನಿಮಗೆ ನೋಟ್ಸ್ನ ಪ್ರೊವೈಡ್ ಮಾಡಿರೋದ್ರಿಂದ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಅಲ್ಲಿ ಉತ್ತರ ಸಿಗುತ್ತೆ ಮಕ್ಕಳೇ. ಯಾವ ರೀತಿ ಬರೀಬೇಕು ಅನ್ನುವಂತಹ ವಿಚಾರವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪುರತಃ ಗಚ್ಚಾಮಹ. ಪುತ್ರ್ಯಾಹ ವಿವಾಹ ವಿಷಯ ಪರ್ವತರಾಜಸ್ಯ ನಿರ್ಣಯ ಕಹ. ಪುತ್ರಿಯ ಮದುವೆ ವಿಚಾರದಲ್ಲಿ ಪರ್ವತರಾಜನ ಅನಿಸಿಕೆ ಏನಿತ್ತು, ನಿರ್ಣಯ ಏನಾಗಿತ್ತು? ಮಗಳ ವಿವಾಹ ವಿಷಯವನ್ನು ನಿರ್ಧರಿಸುವಾಗ ಪರ್ವತರಾಜನು ಪಾರ್ವತಿಯ ಮೌನವನ್ನ ಒಪ್ಪಿಗೆ ಎಂದು ತಿಳಿದು ತನ್ನ ಪತ್ನಿಯಾದ ಮೇನಾದೇವಿಯ ಒಪ್ಪಿಗೆಯನ್ನ ಕೇಳಿ ಋಷಿಗಳ ಮಾತಿನ ನಂತರ ಯಾವುದು ಸರಿ ಎಂಬುದನ್ನು ವಿಚಾರಿಸಿ ತನ್ನ ಮಗಳನ್ನು ಮಂಗಳಕರವಾಗಿ ಅಲಂಕರಿಸಿ ಅವಳನ್ನು ಶಿವನಿಗೆ ಕೊಡುವ ನಿಶ್ಚಯ ಮಾಡಿ ಗೃಹಸ್ಥನಿಗೆ ಸಿಗುವ ಕನ್ಯಾದಾನದ ಫಲವನ್ನು ಪಡೆದನು. ಈ ರೀತಿಯಾಗಿ ನೀವು ಬರೆದ್ರೆ ಎಷ್ಟು ಅಂಕ ಲಭಿಸುತ್ತೆ? ನಿಮಗೆ 2 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಅದಕ್ಕೆ ಇಂಗ್ಲಿಷ್ ಉತ್ತರ ಈ ರೀತಿಯಲ್ಲಿ ಬರೀತೀರಾ. ಪುರತಃ ಗಚ್ಚಾಮಹ. ಸುಭಾಷಿತೆ ವಿದ್ಯಾ ಕಥಂ ಪ್ರಶಂಸಿತ. ಸುಭಾಷಿತದಲ್ಲಿ
ವಿದ್ಯೆ ಏನೆಂದ್ರೆ ಏನು ಅಂತ ಯಾವ ರೀತಿಯಲ್ಲಿ ಪ್ರಶಂಸಿದ್ದಾರೆ ಅಂತ ಪ್ರಶ್ನೆ. ವಿದ್ಯೆ ಎನ್ನುವುದು ಮಾನವನ ನಿಜವಾದ ಸೌಂದರ್ಯ. ಹೌದಲ್ವಾ ಮಕ್ಕಳೇ? ವಿದ್ಯೆ ಅನ್ನೋದು ಮಾನವನ ನಿಜವಾದ ಸೌಂದರ್ಯ, ರಹಸ್ಯವಾದ ಮತ್ತು ಸುರಕ್ಷಿತವಾದಂತಹ ಸಂಪತ್ತು. ವಿದ್ಯೆ ಸುಖೋಪಭೋಗಗಳನ್ನು ಒದಗಿಸುವುದು, ಯಶಸ್ಸು ಮತ್ತು ಸೌಖ್ಯಗಳನ್ನುಂಟು ಮಾಡುವುದು. ವಿದ್ಯೆ ಗುರುಗಳಿಗೂ ಗುರು. ಪ್ರವಾಸಕ್ಕೆ ಹೋದಾಗ ವಿದೇಶದಲ್ಲಿ ವಿದ್ಯೆಯೇ ಬಂದು. ವಿದ್ಯೆಯು ದೊರೆಗಳಿಂದಲೂ ಕೂಡ ಪೂಜಿಸಲ್ಪಡುವುದು ವಿನಃ ಹಣವಲ್ಲ. ಆದ್ದರಿಂದ ವಿದ್ಯೆಯಿಂದ ವಂಚಿತನಾದವನು ಪಶುವಿಗೆ ಸಮಾನ ಅಂತ ಹೇಳಿದ್ದಾರೆ. ಎಷ್ಟು ಸುಂದರವಾದ ವರ್ಣನೆ ನೋಡಿ ಮಕ್ಕಳೇ. ಇದನ್ನೆಲ್ಲ ನೀವು ಗಮನದಲ್ಲಿಟ್ಟು ಒಳ್ಳೆ ವಿದ್ಯಾವಂತರಾಗಬೇಕು. ಅರ್ಥ ಆಯ್ತಾ? ಹಾಗಾಗಿ ಈ ರೀತಿಯಾಗಿ ಬರೆದ್ರೆ ನಿಮಗೆ 2 ಅಂಕ ಲಭಿಸುತ್ತೆ. ಅದಕ್ಕೆ ನೀವು ಇಂಗ್ಲೀಷ್ನಲ್ಲಿ ಇದನ್ನು ಉತ್ತರವನ್ನು ಬರೀತೀರಾ. ಯಾವುದಾದ್ರೂ 5 ಪ್ರಶ್ನೆಗೆ ನಿಮ್ಗೆ ಚೆನ್ನಾಗಿ ಬರುವಂತಹ 5 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕು. ಪುರತಃ ಗಚ್ಚಾಮಃ. ಅದೇ ರೀತಿ ಮುಂದಿನ ಪ್ರಶ್ನೆಗಳು. ಕೂಡಲ ಸಂಗಮ ಪ್ರಸಾದನಸ್ಯ ಪದ್ಧತಿ ಕಾ? ಶ್ರೀ ಮಹೋದಯಸ್ಯ ಕೃತಯಃ ಸುಭಾಷಿತೋಕ್ತ ರೀತ್ಯ ಲೋಕಸ್ಥಿತಿ ಕೀದೃಶಿ. ಈ ಪ್ರಶ್ನೆಗಳೆಲ್ಲ ಮೊದಲನೇದು ನಿಮಗೆ ವಚನಾಮೃತದಲ್ಲಿ ಸಿಗುತ್ತೆ. ಎರಡನೇದು ಶ್ರೀ ಮಹೋದಯರ ಕೃತಿಗಳು ಯಾವ್ದ್ಯಾವುದು ಅಂತ ನೋಡ್ಕೊಂಡು ಬರೀರಿ ನೋಟ್ಸ್ನಲ್ಲಿ. ನಂತರ ಸುಭಾಷಿತ ರೀತಿಯಲ್ಲಿ ಲೋಕಸ್ಥಿತಿ ಯಾವ ರೀತಿ ಇದೆ ಎನ್ನುವಂತಹದನ್ನ ನೀವು ಬರೀಬೇಕು. 2 ಅಂಕಗಳ ಪ್ರಶ್ನೆ. ನೋಟ್ಸಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳಿದೆ ಮಕ್ಕಳೇ, ಎಲ್ಲವನ್ನು ಕೂಡ ಬರೀಬಹುದು. ನೀವು 5 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಾಕು. 8ರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ ಸಂಪೂರ್ಣವಾಗಿ 2 ಅಂಕ ಲಭಿಸುತ್ತೆ. 10 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ನಂತರ ಪಾಠನಾಮ ಉಲ್ಲೇಖ್ಯ ಶ್ಲೋಕಾನಾಮ ಅನುವಾದಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಕುರುತಾ. ಈಗಾಗಲೇ ನಿಮಗೆ ತಿಳಿಸಿದೆ. ಪಾಠದ ಹೆಸರನ್ನ ಬರೆದು ಶ್ಲೋಕಗಳ ತಾತ್ಪರ್ಯವನ್ನು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರಿತೀರಾ. ಈ ರೀತಿ ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ ಮಕ್ಕಳೇ. ಒಟ್ಟು 5 ಪ್ರಶ್ನೆ ಕೊಟ್ಟಿರ್ತಾರೆ. 5ರಲ್ಲಿ 5 ಶ್ಲೋಕಗಳಲ್ಲಿ ಯಾವುದಾದ್ರೂ 3 ಶ್ಲೋಕಕ್ಕೆ ನೀವು ಉತ್ತರವನ್ನು ಬರಿಬೇಕು. ಅರ್ಥ ಆಯ್ತಾ? ಮೊಟ್ಟ ಮೊದಲನೇದು ಸರ್ವಶಾಸ್ತ್ರಾರ್ಥ ತತ್ವಜ್ಞ ಸ್ಮೃತಿವಾನ್ ಪ್ರತಿಭಾನವಾನ್ ಸರ್ವಲೋಕಪ್ರಿಯ ಸಾಧುರದೀನಾತ್ಮ ವಿಚಕ್ಷಣ. ಇದು ಆದರ್ಶ ಗುಣ ಎನ್ನುವಂತಹ ಪಾಠ. ಯಾವ ಪಾಠ ಅಂತ ಬರೀತೀರಾ? ಮೊಟ್ಟ ಮೊದಲಿಗೆ ನೀವು ಆದರ್ಶ ಗುಣ ಎನ್ನುವಂತಹ ಪಾಠದಿಂದ ಆರಿಸಿರುವಂತಹ ಶ್ಲೋಕ ಫಸ್ಟ್ ನೀವು ಬರಿಬೇಕು. ಇಂಗ್ಲಿಷ್ನಲ್ಲಿ ಬರೆಯೋದಾದ್ರೆ ದಿಸ್ ಶ್ಲೋಕ ಈಸ್ ಟೇಕನ್ ಫ್ರಮ್ ದ ಪೊಯಮ್ ಅಂತ ಹೇಳಿ ಆದರ್ಶ ಗುಣ ಅಂತ ಬರೆದು ನಂತರ ಆ ಶ್ಲೋಕದ ತಾತ್ಪರ್ಯವನ್ನು ಬರಿಬೇಕು. ರಾಮನು ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿದಿದ್ದಾನೆ. ಪ್ರತಿಭಾವಂತನು, ಎಲ್ಲ ಜನರಿಗೂ ಇಷ್ಟವಾಗುವವನು, ಅವನು ಚೆನ್ನಾಗಿ ಜ್ಞಾಪಕ ಶಕ್ತಿ ಉಳ್ಳವನು ಆಗಿದ್ದಾನೆ. ಒಳ್ಳೆಯವನು, ಆತ್ಮವಿಶ್ವಾಸ ಉಳ್ಳವನು, ಎಲ್ಲ ಕಾರ್ಯಗಳಲ್ಲಿ ಕುಶಲನು ಕೂಡ ಆಗಿದ್ದಾನೆ. ಈ ರೀತಿಯಲ್ಲಿ ನೀವು ಬರೆದ್ರೆ ನಿಮಗೆ 3 ಅಂಕಗಳು ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ. ಯಾವ ಪಾಠ ಅಂತ ಬರೆದ್ರೆ 1 ಅಂಕ, ಟ್ರಾನ್ಸ್ಲೇಷನ್ ಬರೆದ್ರೆ 2 ಅಂಕ, ಒಟ್ಟು 3 ಅಂಕ ಸಂಪೂರ್ಣವಾಗಿ ಲಭಿಸುತ್ತೆ. ಪುರತಃ ಗಚ್ಚಾಮಃ. ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಷನ್ ಈ ರೀತಿ ಬರೀಬೇಕು ಮಕ್ಕಳೇ. ಈಗಾಗಲೇ ನಾನು ತಿಳಿಸಿದ್ದೀನಿ. ಮೃದುಶ್ಚ ಸ್ಥಿರಚಿತ್ತಶ್ಚ ಸದಾ ಭವ್ಯೋ ನ ಸೂಯಕಃ ಪ್ರಿಯವಾದಿ ಚ ಭೂತಾನಾಂ ಸತ್ಯವಾದಿ ಚ ರಾಘವ. ಇದು ಕೂಡ ಆದರ್ಶ ಗುಣ ಪಾಠದ್ದು. ಯಾವ ಪಾಠದಿಂದ ಆರಿಸ್ಕೊಂಡಿದ್ದಾರೆ ಅದರ ಟ್ರಾನ್ಸ್ಲೇಷನ್ ಏನು ಅಂತ ಈಗಾಗಲೇ ನಾವು ಕೊಟ್ಟಿದ್ದೀವಿ ನಿಮಗೆ. ಅದನ್ನ ನೋಡ್ಕೊಂಡು ಉತ್ತರವನ್ನು ಬರೀರಿ. ಏವಂ ವಾದಿನಿ ದೇವರ್ಷೋ ಪಾರ್ಶ್ವೇ ಪಿತುರಧೋಮುಖಿ ಲೀಲಾ ಕಮಲಪತ್ರಾಣಿ ಗಣಯಾ ಮಾಸ ಪಾರ್ವತಿ. ಇದು ಯಾವ ಪಾಠದಿಂದ ಆರಿಸಿಕೊಳ್ಳಲಾಗಿದೆ? ಈ ಶ್ಲೋಕವನ್ನು ಸಪ್ತರ್ಷಿ ನಾಮಾಗಮನಂ ಎನ್ನುವಂತಹ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರೆದು ಶ್ಲೋಕದ ತಾತ್ಪರ್ಯವನ್ನು ಬರೀಬೇಕು. ಅರ್ಥ ಆಯ್ತಾ? ನಿಮ್ಮ ಆಯ್ಕೆ ಯಾವುದಾದ್ರೂ 3 ಪ್ರಶ್ನೆಗೆ ಬರೀಬೇಕು ಉತ್ತರವನ್ನು. ನಾನು ಮೊದಲು ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ತೋರಿಸಿದೆ ಅದೇ ರೀತಿಯಲ್ಲಿ ಎಲ್ಲದಕ್ಕೂ ಬರಿತಾ ಹೋಗ್ತೀರಾ. ಇಲ್ಲಿ ನೋಡಿ, ಅಲಬ್ಧಮೀಹೆ ಧರ್ಮೇಣ ಲಬ್ಧಂ ಯತ್ನೇನ ಪಾಲಯೇತ್ ಪಾಲಿತಂ ವರ್ಧಯೇ ನಿತ್ಯಂ ವೃದ್ಧಂ ಪಾತ್ರೇಶು ನಿಕ್ಷಿಪೇತ್. ಇದನ್ನ ಏನಂತ ಬರೀತೀರಾ? ಈ ಶ್ಲೋಕವನ್ನು ಸೂಕ್ತಿ ಕುಸುಮಾನಿ ಎನ್ನುವಂತಹ ಪಾಠದಿಂದ ಆರಿಸಲಾಗಿದೆ. ನಮಗೆ ಲಭಿಸದಿರುವುದನ್ನು ನ್ಯಾಯಸಮ್ಮತವಾದ ರೀತಿಯಲ್ಲಿ ಆಶಿಸತಕ್ಕದ್ದು, ದೊರೆತಿರುವುದನ್ನು ಪ್ರಯತ್ನಪೂರ್ವಕವಾಗಿ ಜತನ ಮಾಡತಕ್ಕದ್ದು, ಜತನ ಮಾಡಿರುವುದನ್ನು ಅನುದಿನವೂ ವೃದ್ಧಿಸತಕ್ಕದ್ದು, ಹಾಗೂ ವೃದ್ಧಿಯಾದುದನ್ನು ಸತ್ಪಾತ್ರರಲ್ಲಿ ನ್ಯಾಸವಾಗಿಡತಕ್ಕದ್ದು. ಈ ರೀತಿಯಾಗಿ ಬರೆದ್ರೆ ನಿಮಗೆ ಸಂಪೂರ್ಣವಾದಂತಹ ಅಂಕ ಲಭಿಸುತ್ತೆ ಮಕ್ಕಳೇ. ಯಾವ ಪಾಠ ಇದು? ಸೂಕ್ತಿ ಕುಸುಮಾನಿ. ಅರ್ಥ ಆಯ್ತಾ? ಈ ರೀತಿಯಾಗಿ ನಿಮಗೆ ಯಾವ ಶ್ಲೋಕಕ್ಕೆ ಚೆನ್ನಾಗಿ ಉತ್ತರವನ್ನು ಬರೆಯಕ್ಕೆ ಬರುತ್ತೋ ಅದನ್ನು ಆಯ್ಕೆ ನೀವು ಮಾಡ್ಕೊಂಡು ಬರೀಬಹುದು. ಅರ್ಥ ಆಯ್ತಾ? ಇದಕ್ಕೆ ಕನ್ನಡದ ಟ್ರಾನ್ಸ್ಲೇಷನ್ನು, ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು. ಇಂಗ್ಲೀಷ್ನಲ್ಲಿ ಬರೆಯುವಾಗ ದಿ ಶ್ಲೋಕ ಇಸ್ ಟೇಕನ್ ಫ್ರಮ್ ಸೂಕ್ತಿ ಕುಸುಮಾನಿ ಅಂತ ಬರೆದುಬಿಟ್ಟು ಉತ್ತರವನ್ನು ಬರೀತೀರಾ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಚಲಂತಿ ಗಿರಯಃ ಕಾಮಂ ಯುಗಾಂತ ಪವನಾಹತಃ ಕೃಚ್ರೇಪಿ ನ ಚಲತ್ಯೇವ ಧೀರಾಣಾಂ ನಿಶ್ಚಲಂ ಮನಃ. ಇದು ಕೂಡ ಸೂಕ್ತಿ ಕುಸುಮಾನಿ ಎಂಬ ಪಾಠದ್ದು. ಈ ಶ್ಲೋಕವನ್ನು ಸೂಕ್ತಿ ಕುಸುಮಾನಿ ಎಂಬ ಪಾಠದಿಂದ ಆರಿಸಲಾಗಿದೆ. ಪ್ರಳಯ ಕಾಲದ ಚಂಡಮಾರುತದಿಂದ ಘಾಸಿಗೊಂಡ ಪರ್ವತಗಳು ದಿಟವಾಗಿಯೂ ಕಂಪಿಸುವವು, ಆದರೆ
ಮಹಾಪುರುಷರ ಅಚಲವಾದ ಮನಸ್ಸು ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಚಲಿಸುವುದಿಲ್ಲ ಅಂತ ನೀವು ಬರಿತೀರಾ. ಈ ರೀತಿ ಬರೆದ್ರೆ ನಿಮಗೆ ಒಟ್ಟು ಪಾಠದ ಹೆಸರು ಬರೆದ್ರೆ 1 ಅಂಕ, ಟ್ರಾನ್ಸ್ಲೇಷನ್ ಬರೆದ್ರೆ 2 ಅಂಕ, ಒಟ್ಟು 3 ಅಂಕ ಲಭಿಸುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಈ ರೀತಿಯಾಗಿ 6ರಲ್ಲಿ ಯಾವುದಾದ್ರೂ 3 ಬರೀರಿ. ನಾನು 3 ಪ್ರಶ್ನೆಗಳಿಗೆ ಮಾತ್ರ ಇಲ್ಲಿಯೂ ನಿಮಗೆ ಉತ್ತರವನ್ನು ತೋರಿಸಿದ್ದೀನಿ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಪಾಠ ನಾಮ ಉಲ್ಲೇಖ್ಯ ಕಹ ಕಂಪ್ರತಿ ಅವದತ್ ಇತಿ ಸಂಸ್ಕೃತ ಭಾಷೆಯ ಲಿಖತ. ಪಾಠದ ಹೆಸರನ್ನ ಬರೆದು ಯಾರು ಯಾರಿಗೆ ಹೇಳಿದ್ರು ಅನ್ನೋದನ್ನ ಬರೀರಿ ಅಂತ. ಇಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ ಮಕ್ಕಳೇ. 7 ಪ್ರಶ್ನೆ ಕೊಟ್ಟು ಅದರಲ್ಲಿ 4 ಬರೆಯಕ್ಕೆ ಕೊಟ್ಟಿರ್ತಾರೆ. 4 × 2 8 ಅಂಕಗಳು ಲಭಿಸುತ್ತೆ. ಸರ್ವಮಿದಂ ವಿಜ್ಞಾತಂ ಭವತೀತಿ, ಎಲ್ಲವನ್ನೂ ತಿಳಿಯಲು ಸಾಧ್ಯ, ತಿಳಿದುಕೊಳ್ಳಲು ಇಷ್ಟಪಡುತ್ತೇನೆ ಅನ್ನೋದು ಇದರ ಅರ್ಥ ಆಗಿರುತ್ತೆ. ನಿಮಗೆ ಅರ್ಥವನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರಲ್ಲ, ನಾನು ನಿಮಗೆ ತಿಳಿಸೋದಕ್ಕೋಸ್ಕರ ಇಲ್ಲಿ ತೋರಿಸಿದ್ದೀನಿ ಮಕ್ಕಳೇ. ಇದಂ ವಾಕ್ಯಂ ದ್ವೇ ವಿದ್ಯೆ ವೇದಿತವ್ಯೆ ಇತಿ ಪಾಠ ಸ್ವೀಕೃತಂ. ಯಾವ ಪಾಠದಿಂದ ಆರಿಸಲಾಗಿದೆ? ದ್ವೇ ವಿದ್ಯೆ ವೇದಿತವ್ಯೆ ಅಂತ. ಇದಕ್ಕೆ 1 ಅಂಕ ಸಿಗುತ್ತೆ ನಿಮ್ಗೆ ಇಷ್ಟು ಬರೆದ್ರೆ. ನಂತರ ಶೌನಕಃ ಅಂಗಿರಸಂ ಪ್ರತಿ ಉಕ್ತವಾನ್. ಮಹಾ ಮುನಿಗಳಾದಂತಹ ಶೌನಕರು ಅಂಗಿರಸರಿಗೆ ಹೇಳಿದ್ದು. ಶೌನಕರು ಹೇಳಿದ್ದು ಯಾರಿಗೆ ಹೇಳಿದ್ದು? ಅಂಗಿರಸರಿಗೆ. ಈ ರೀತಿಯಾಗಿ ನಿಮಗೆ ಅಂಕಗಳು ಡಿವೈಡ್ ಆಗ್ತಾ ಹೋಗುತ್ತೆ. 2 ಅಂಕ ಲಭಿಸುತ್ತೆ. ಮುಂದೆ ಪರಾಚ ಇವ ಪರಾಚ, ಪರ ಮತ್ತು ಅಪರವೆಂದು 2 ರೀತಿಯ ವಿದ್ಯೆ ಯಾವುದು ಅಂತ. ದ್ವೇ ವಿದ್ಯೆ ವೇದಿತವ್ಯೆ ಇತಿ ಪಾಠ ಸ್ವೀಕೃತಂ. ಈ ವಾಕ್ಯವನ್ನ ದ್ವೇ ವಿದ್ಯೆ ವೇದಿತವ್ಯೆ ಇತಿ ಪಾಠ ಸ್ವೀಕೃತಂ ಅಂಗಿರಸಃ ಶೌನಕಂ ಪ್ರತಿ ಅವದತ್. ಈ ರೀತಿ ಬರೆದ್ರೆ ನಿಮ್ಗೆ 2 ಅಂಕ ಲಭಿಸುತ್ತೆ ಮಕ್ಕಳೇ. ಬಹಳ ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ, ಗಮನದಲ್ಲಿಟ್ಟು ಕಲೀರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಪುರತಃ ಗಚ್ಚಾಮಃ. 35ನೇ ಪ್ರಶ್ನೆ. ಯೋ ಹೀನವಾದಿ ಸತೆ ಭಕ್ಷ್ಯಃ. ಯಾರು ಸುಳ್ಳು ಹೇಳುತ್ತಾರೋ ಅವನನ್ನು ನೀನು ತಿನ್ನಬಹುದು ಅಂತ. ಇದಂ ವಾಕ್ಯಂ ವಿವಾದಃ ವಿನಾಶಾಯ ಇತಿ ಪಾಠ ಸ್ವೀಕೃತಂ. ಶಶ ಕಪಿಂಜಲೌ ಮಾರ್ಜಾರಂ ಪ್ರತಿ ಏವಂ ಅವದತಾಂ. ಶಶಕ ಮತ್ತು ಕಪಿಂಜಲ ಬೆಕ್ಕಗೆ ಹೇಳಿದಂಥದ್ದು. ಈ ಪಾಠ ನಿಮಗೆ ಗೊತ್ತಿರೋದ್ರಿಂದ ಉತ್ತರವನ್ನ ಬರಿಬಹುದು ಮಕ್ಕಳೇ. ಬಲೇನ ತಪಸಾ ಲಬ್ಧೆ ಬಲೇತ್ಯತಿ ಬಲೇತಿ ಚ. ತಪಸ್ಸಿನ ಬಲದಿಂದ ಮಾತ್ರ ಸಿಗುವ ಬಲ ಮತ್ತೆ ಅತಿಬಲ ಎನ್ನುವಂತಹ 2 ವಿದ್ಯೆ ನನಗೆ ಗೊತ್ತು ಅಂತ ವಿಶ್ವಾಮಿತ್ರರು ರಾಮಲಕ್ಷ್ಮಣರಿಗೆ ಹೇಳುವಂತಹ ಸಂದರ್ಭ. ಏನ್ ಬರಿತೀರಾ ಉತ್ತರ? ಇದಂ ವಾಕ್ಯಂ ಮಹರ್ಷಿ ವಚನಪಾಲನಂ ಇತಿ ಪಾಠ ಸ್ವೀಕೃತಂ. ವಿಶ್ವಾಮಿತ್ರ ಶ್ರೀರಾಮಂ ಪ್ರತಿ ಅವದತ್. ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳಿದಂತಹದ್ದು. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ ಮಕ್ಕಳೇ. ಇದಂ ವಾಕ್ಯಂ ಮಹರ್ಷಿ ವಚನಪಾಲನಂ ಇತಿ ಪಾಠ ಸ್ವೀಕೃತಂ ವಿಶ್ವಾಮಿತ್ರ ಶ್ರೀರಾಮಂ ಪ್ರತಿ ಅವದತ್. ಈ ರೀತಿ ಬರೆದ್ರೆ ಸಂಪೂರ್ಣ ಅಂಕ ಲಭಿಸುತ್ತೆ. ಮಾಂ ಸಂಗ್ರಹಂ ಆಹುತವಾನ್ ತ್ವಂ. ನನ್ನನ್ನು ಬಲವಂತದಿಂದ ನೀನೇ ಕರೆದೆ. ಈ ರೀತಿಯಾಗಿ ನೀವು ಎಲ್ಲ ಪ್ರಶ್ನೆಗಳು ಯಾವ ಪಾಠದಿಂದ ಬರುತ್ತೆ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿದ ತಕ್ಷಣ ನೀವು ಉತ್ತರವನ್ನ ಬರಿಬೇಕು. ಇದಾನಿಂತು ನಿದ್ರಾ ಸಮಯ. ಈ 2 ಪ್ರಶ್ನೆಗಳು ಕೂಡ ಜ್ಯೋತಿಷಿಕಸ್ಯ ದಿನಂ ಎನ್ನುವಂತಹ ಪಾಠದ್ದು. ಈಗ ನಿದ್ರೆ ಮಾಡುವ ಸಮಯ. ಜ್ಯೋತಿಷಿಕ ತನ್ನ ಹೆಂಡತಿಗೆ ಹೇಳ್ತಾನೆ ಈ ವಾಕ್ಯ, ಮಾಂ ಸಾಗ್ರಹಂ ಆಹುತವಾನ್, ನನ್ನನ್ನು ಬಲವಂತದಿಂದ ನೀನೇ ಕರೆದೆ ಅಂತ ಹೇಳೋದು ಆ ಪತಿಕ ಗುರುನಾಯಕ ಜ್ಯೋತಿಷಿಕಂಗೆ ಹೇಳಿದ್ದು ಮಕ್ಕಳೇ. ನಾಗಮ್ಮೆ ವಶಂ ಕರೋಮಿ. ಹಾವನ್ನು ನಾನು ವಶ ಮಾಡ್ಕೋತೀನಿ. ಇದು ಶಾಂತಪುರ ಶರಣಾಗತೋಸ್ಮಿ ಎನ್ನುವಂಥ ಪಾಠ. ಈ ಮಾತನ್ನು ದಾಮೋದರನು ಗೋಪಕನ್ಯರಿಗೆ ಹೇಳಿದ್ದು. ಅರ್ಥ ಆಯ್ತಾ? ಈ ರೀತಿಯಾಗಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ಲಭಿಸುತ್ತೆ ಮಕ್ಕಳೇ. ನಿಮ್ಗೆ ಯಾವುದಕ್ಕೆ ಚೆನ್ನಾಗಿ ಉತ್ತರವನ್ನು ಬರೆಯೋದಕ್ಕೆ ಬರುತ್ತೆ ಆ ಪ್ರಶ್ನೆಗೆ ಉತ್ತರವನ್ನು ಬರೀರಿ. ಪುರತಃ ಗಚ್ಚಾಮಃ. ದಶವಾಕ್ಯೈ ಸಂಸ್ಕೃತ ಭಾಷೆಯ, ಕನ್ನಡ ಭಾಷೆಯ, ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ. 10 ವಾಕ್ಯಗಳಲ್ಲಿ ನೀವು ಕನ್ನಡ ಭಾಷೆಯಲ್ಲಾಗಲಿ, ಆಂಗ್ಲ ಭಾಷೆಯಲ್ಲಾಗಲಿ, ಸಂಸ್ಕೃತ ಭಾಷೆಯಲ್ಲಾಗಲಿ ಉತ್ತರವನ್ನು ಬರಿತೀರಾ. ಅರ್ಥ ಆಯ್ತಾ? ಮಾರ್ಜಾರಃ ಶಶಕ ಕಪಿಂಜಲೌ ಕಥಂ ವ್ಯಾಪಾದಯತಿ. ಇದು ವಿವಾದ ವಿನಾಶಾಯ ಎನ್ನುವಂತಹ ಪಾಠ. ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ನ ಈಗಾಗಲೇ ನಾವು ಪ್ರೊವೈಡ್ ಮಾಡಿದ್ದೀವಿ. ಅದರಲ್ಲಿ ನೋಡಿಕೊಂಡು ನೀವು ಉತ್ತರವನ್ನು, ದಶವಾಕ್ಯದ ಉತ್ತರಗಳನ್ನು ಆರಿಸಿ ಬರಿಬಹುದು ಮಕ್ಕಳೇ. ಭೀಮಸೇನಸ್ಯ ಪಾತ್ರಚಿತ್ರಣ. ಭೀಮಸೇನನ ಪಾತ್ರಚಿತ್ರಣ ಸತ್ವ ಪರೀಕ್ಷಾ ಎಂಬ ಪಾಠದಲ್ಲಿ ಯಾವ ರೀತಿಯಲ್ಲಿ ತೋರಿಸಿದ್ದಾರೆ ಎನ್ನುವಂತಹ ವಿಚಾರವನ್ನು ಬರಿಬೇಕು. ಭೀಮಸೇನನು ಹೆಂಡತಿಯ ಆಸೆಯನ್ನು ಪೂರೈಸಲು ಸೌಗಂಧಿಕ ಪುಷ್ಪವನ್ನು ತರಲು ಹೋದಾಗ ದಾರಿಯಲ್ಲಿ ವಯಸ್ಸಾದ ಮಂಗವೊಂದು ಮಲಗಿರುವುದನ್ನು ಕಾಣುತ್ತಾನೆ ಮತ್ತು ದಾರಿ ಬಿಡೆಂದು ಸಿಂಹನಾದವನ್ನ ಮಾಡುತ್ತಾನೆ. ಆಗ ವಾನರನು ಎಚ್ಚರವಾಗಿ ನೀನು ಯಾರೆಂದು ಕೇಳಿದಾಗ ಭೀಮನು ತನ್ನ ಪರಿಚಯವನ್ನು ಹೇಳುತ್ತಾನೆ. ಆಗ ವಾನರನು ತಾನು ಮುದುಕನಾದ್ದರಿಂದ ಮೇಲೆ ಏಳಲು ಆಗುವುದಿಲ್ಲ, ನೀನು ನನ್ನನ್ನು ದಾಟಿ ಹೋಗಬಹುದು ಎಂದಾಗ ಭೀಮನು ವೇದ ಮತ್ತು ಆಗಮ ಶಾಸ್ತ್ರಗಳಲ್ಲಿ ದೇಹವನ್ನು ದಾಟಬಾರದು ಎಂದು ನಿಷೇಧವಿರುವುದರಿಂದ ನಾನು ಹಾರಿ ದಾಟುವುದಿಲ್ಲ ಅಂತ ಹೇಳ್ತಾನೆ. ನಂತರ ಇಲ್ಲವಾದರೆ ಹನುಮಂತನು ಸಮುದ್ರವನ್ನು ದಾಟಿದಂತೆ ನಾನು ಬೆಟ್ಟದಂತಹ ನಿನ್ನ ದೇಹವನ್ನು ದಾಟುತ್ತಿದ್ದೆ ಎಂದು ಶಾಸ್ತ್ರಗಳ ಮೇಲೆ ತನಗಿರುವ ಗೌರವವನ್ನು ತೋರಿಸ್ತಾನೆ. ಯಾರು? ಭೀಮ. ನಂತರ ಆಗ ವಾನರನು ಹನುಮಂತನು ಯಾರೆಂದು ಪ್ರಶ್ನಿಸಿದಾಗ
ವಾನರನು ನನ್ನ ಅಣ್ಣ ಬಲವಂತನು, ಬುದ್ಧಿವಂತನು, ಸದ್ಗುಣಿಯೂ ಆಗಿದ್ದಾನೆಂದು ಹನುಮಂತನ ಬಗ್ಗೆ ಗೌರವವಾಗಿ ಭೀಮನು ಪ್ರದರ್ಶಿಸುತ್ತಾನೆ. ನಂತರ ಮತ್ತು ಆ ಮಹಾವೀರ ಹನುಮಂತನಿಗೆ ಸಮನಾದ ಬಲವಂತನು ನಾನಾದ್ದರಿಂದ ನಿನ್ನನ್ನು ಸೋಲಿಸಲು ಶಕ್ತನೆಂದು ಈಗ ದಾರಿಯನ್ನು ಬಿಡದಿದ್ದರೆ ಯಮಲೋಕಕ್ಕೆ ಕಳುಹಿಸುತ್ತೇನೆ ಎಂದು ಅಹಂಕಾರದಿಂದ ಹೇಳ್ತಾನೆ. ಯಾರು? ಭೀಮ ಹನುಮಂತನಿಗೆ ಹೇಳ್ತಾನೆ. ಆಗ ಭೀಮನ ಸೊಕ್ಕನ್ನು ಕಂಡು ಇವನಿಗೆ ಬುದ್ಧಿ ಕಲಿಸಲೆಂದು ಇಚ್ಛಿಸಿ ಮನಸ್ಸಿನಲ್ಲೇ ನಗುತ್ತಾ ಹನುಮಂತನು ತನ್ನ ಬಾಲವನ್ನೆತ್ತಿ ದಾರಿ ಮಾಡಿಕೊಂಡು ಹೋಗುವಂತೆ ಹೇಳಿದಾಗ ಕೋಪಗೊಂಡ ಭೀಮನು ಇದೊಂದು ಆಟವೆಂದು ಹಗೂರವಾಗಿ ಭಾವಿಸಿ ಬಹಳ ಪ್ರಯತ್ನಪಟ್ಟರೂ ಎತ್ತಲಾಗದೆ ಸೋಲನ್ನು ಒಪ್ಪಿಕೊಂಡನು ಮತ್ತು ಕಪಿಯ ಶಕ್ತಿಯನ್ನು ತಿಳಿದು ನಾಚಿಕೆಯಿಂದ ಕ್ಷಮೆಯನ್ನು ಬೇಡುತ್ತಾನೆ ಮತ್ತು ಕಪಿಯ ನಿಜರೂಪವನ್ನು ಕಂಡು ಸಂತೋಷಗೊಂಡು ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತಾನೆ. ಹೀಗೆ ಹನುಮಂತನೆದುರು ಅಹಂಕಾರವನ್ನು ಪ್ರದರ್ಶಿಸಿ ನಂತರ ತನ್ನ ತಪ್ಪನ್ನು ತಿಳಿದು ಅದನ್ನು ಸರಿಪಡಿಸಿಕೊಂಡು ಉತ್ತಮ ಗುಣಗಳನ್ನು ಭೀಮನು ಪ್ರದರ್ಶಿಸುತ್ತಾನೆ. ಈ ರೀತಿ ಬರಿತಾ ಹೋಗ್ತೀರಾ ಮಕ್ಕಳೇ. ಒಂದೇ ಒಂದು ನಿಮಗೆ ಪ್ಯಾಟ್ರನ್ ತೋರಿಸಿದ್ದೀನಿ. ಅದೇ ರೀತಿಯಲ್ಲಿ ಎಲ್ಲ ಪ್ರಶ್ನೆಗೂ ನೀವು ಉತ್ತರವನ್ನು ಬರೆದ್ರೆ ಪ್ರತಿ ಒಂದು ಪ್ರಶ್ನೆಗೂ ನಿಮಗೆ 5 ಅಂಕಗಳು ಲಭಿಸಿರುತ್ತೆ. ಅರ್ಥ ಆಯ್ತಾ? ಇದೇ ಪ್ರಶ್ನೆಗೆ ನೀವು ಇಂಗ್ಲೀಷ್ನಲ್ಲಿ ಈ ರೀತಿ ಉತ್ತರವನ್ನು ಬರೀತೀರಾ. ಅರ್ಥ ಆಯ್ತಾ? ನಂತರ ಭೀಮಸೇನಸ್ಯ ಪಾತ್ರಚಿತ್ರಣಂ ತಾಟಕಾವಧ ಸಂದರ್ಭೆ ಶ್ರೀರಾಮಸ್ಯ ಸಂದೇಹ ಕಹ ಸಹ ಕಥಂ ನಿವಾರಯಿತಃ. ಇದು ಕೂಡ ನಿಮಗೆ ಮಹರ್ಷಿ ವಚನ ಪಾಲನಂ ಎನ್ನುವಂತಹ ಪಾಠದಲ್ಲಿ ಸಂಪೂರ್ಣವಾಗಿ ಕತೆ ಗೊತ್ತಿರೋದ್ರಿಂದ ಅದರದ್ದು ಬರಿಬಹುದು ಮಕ್ಕಳೇ. ಕನ್ಯೇಯಂ ಕುಲಜೀವಿತಂ ಇತಿ ಪದ್ಯಭಾಗಸ್ಯ ಸಾರಾಂಶಂ ಲಿಖತ. ಕನ್ಯೇಯಂ ಕುಲಜೀವಿತಂ ಪಾಠದ ಸಾರಾಂಶವನ್ನು ಬರಿಬೇಕು. ಜ್ಯೋತಿಷಿಕಸ್ಯ ಜೀವನ ವೃತ್ತಾಂತ. ಜ್ಯೋತಿಷಿಕನ ಜೀವನ ವೃತ್ತಾಂತವನ್ನು ಬರೀರಿ. ಪಾಠ ಗೊತ್ತಿದ್ರೆ ಸಂಪೂರ್ಣವಾಗಿ 5 ಅಂಕಗಳಿಗೆ ನೀವು ಉತ್ತರವನ್ನು ಬರಿಬೋದು. ಸಾರಾಂಶವನ್ನು ಬರೆದ್ರೆ ಸಾಕು. ಯಮುನಾ ಹೃದಯ, ಯಮುನಾ ನದಿಯ ಮಡು. ನಂತರ ದಾಮೋದರ ಅಂದರೆ ಕೃಷ್ಣ, ಅವನ ಬಗ್ಗೆ ಬರೀರಿ. ನಂತರ ಶ್ರೀ ಮಹೋದಯಸ್ಯ ಕನ್ನಡ ಸೇವಾ, ಶ್ರೀ ಮಹೋದಯರ ಕನ್ನಡ ಸೇವೆ. ಇದನ್ನೆಲ್ಲ ಬಹಳ ಸುಲಭವಾಗಿ ನೀವು ಅಂಕಗಳನ್ನು ಪಡ್ಕೋಬಹುದು ಮಕ್ಕಳೇ. 5 ಅಂಕಗಳನ್ನು ತಗೊಂಡ್ರೆ 6 × 5 30 ಅಂಕಗಳು ಸುಲಭವಾಗಿ ನಿಮಗೆ ಬರುತ್ತೆ. ಅರ್ಥ ಆಯ್ತಾ? ನಂತರ ಮಂಜೂಷಾತಃ ಸೂಕ್ತ ಪದಂ ಚಿತ್ವ ರಿಕ್ತ ಸ್ಥಾನಂ ಪೂರೈತ. ನಿಮ್ಗೆ ಈಗಾಗಲೇ ನಾನು ತಿಳಿಸಿದೆ, ಆವರಣದಲ್ಲಿ ಕೊಟ್ಟಿರ್ತಾರೆ ಉತ್ತರಗಳನ್ನು, ಅದನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಇದು ಬರೆದ್ರೆ ನಿಮಗೆ 3 × 1 3, ಒಂದೊಂದು ಪ್ರಶ್ನೆಗೆ 1 ಅಂಕ. ಬ್ರಹ್ಮದೇವಾನಾಂ ಪ್ರಥಮ ಸಂಭಭೂವ ಶ್ರುತೇಃ ಪರಮಾರ್ಥಂ ಮೂರ್ಖಾಃ ನ ಜಾನಂತಿ ಆಶ್ರುತಃ ಶ್ರುತವೃತ್ತೇನ ತೇನ ಸುಂದ ಪ್ರಿಯಾವದಃ. ಈ ರೀತಿಯಾಗಿ ನೀವು ಬರಿತಾ ಹೋಗ್ತೀರಾ. ಬಹಳ ಸುಲಭವಾಗಿರುತ್ತೆ ಮಕ್ಕಳೇ. ಸಂಪೂರ್ಣವಾದ ಅಂಕವನ್ನು ನೀವು ಪಡ್ಕೋತೀರಾ. ಪುರತಃ ಗಚ್ಚಾಮಃ. ಸಂಯೋಜಯತ ಮ್ಯಾಥ್ ದ ಫಾಲೋಯಿಂಗು. ಸತ್ಯವಾಹಃ ಭಾರದ್ವಾಜಃ, ಶ್ರೀರಾಮಃ ಕಾಕುಸ್ಥ್ಯಃ, ಕುಮಾರಸಂಭವಂ ಮಹಾಕಾವ್ಯಂ, ಅಲ್ಲಮಪ್ರಭು ಗುಹೇಶ್ವರಲಿಂಗ. ಈ ರೀತಿ ನೀವು ಉತ್ತರವನ್ನು ಬರಿತಾ ಹೋದರೆ ನಿಮಗೆ ಇದಕ್ಕೆ 4 ಅಂಕಗಳು ಲಭಿಸುತ್ತೆ. ಎಷ್ಟು ಅಂಕಗಳು ಲಭಿಸುತ್ತೆ ಮಕ್ಕಳೇ? 4 ಅಂಕಗಳು ಸಿಗತ್ತೆ. ಅರ್ಥ ಆಯ್ತಾ? ನಂತರ ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಪ್ರಶ್ನೆ ನಿರ್ಮಾಣಂ ಕುರುತಾ. 3 ಪ್ರಶ್ನೆ ಕೊಟ್ಟಿರ್ತಾರೆ, 2 ಪ್ರಶ್ನೆಗೆ ಉತ್ತರವನ್ನು ಬರಿತೀರಾ. ಖಿನ್ನಗಾತ್ರೋ ಅಭವತ ಭೀಮಃ. ಭೀಮಃ ಅನ್ನೋದಕ್ಕೆ ಅಂಡರ್ಲೈನ್ ಕೊಟ್ಟಾಗ ನೀವೇನು ಬರಿತೀರಾ? ಇಲ್ಲಿ ಭೀಮಃಗೆ ಅಂಡರ್ಲೈನ್ ಕೊಟ್ಟಾಗ ಖಿನ್ನಗಾತ್ರೋ ಅಭವತ ಕಹ ಅಂತ ಬರಿತೀರಾ. ಭೀಮಃ ಅನ್ನೋ ಜಾಗದಲ್ಲಿ ಏನು ಬರಿತೀರಾ? ಕಹ ಅಂತ ಬರಿತೀರಾ. ಸಂಪೂರ್ಣವಾದ ಪ್ರಶ್ನೆಯನ್ನು ಬರೆದು ಎಲ್ಲಿ ಪ್ರಶ್ನಾರ್ಥಕ ಶಬ್ದ ಬರಿಬೇಕೋ ಬರೆದು ಬಿಟ್ಟು ನಂತರನೇ ನೀವು ಕ್ವಶನ್ ಮಾರ್ಕ್ ಹಾಕಬೇಕು. ಅರ್ಥ ಆಯ್ತಾ? ನಂತರ ಮುನಿಹಿ ಅಸ್ತ್ರಾಣಿ ತಾಟಕಾ ಮಾಥಿನ ದದೌ. ಮುನಿಹಿ ಅಸ್ತ್ರಾಣಿ ತಾಟಕಾ ಮಾಥಿನಿ ಅಂತ ಇದೆ, ಆ ಜಾಗದಲ್ಲಿ ನೀವೇನು ಬರಿತೀರಾ? ಕಸ್ಮೈ ದದೌ ಅಂತ ಬರೆದು ಪ್ರಶ್ನಾರ್ಥಕವನ್ನು ಹಾಕಲೇಬೇಕು. ಅರ್ಥ ಆಯ್ತಾ? ಈ ರೀತಿಯಾಗಿ ಬರೆದ್ರೆ ನಿಮಗೆ 1 ಅಂಕಗಳು ಬಹಳ ಸುಲಭವಾಗಿ ಲಭಿಸುತ್ತೆ. ಪುರತಃ ಗಚ್ಚಾಮಃ. ಜ್ಯೋತಿಷಿಕಸ್ಯ ಕಾರ್ಯಕ್ಷೇತ್ರೆ ಅಂಧಕಾರ ಆವೃತಃ. ಅಲ್ಲಿ ಜ್ಯೋತಿಷಿಕಸ್ಯಗೆ ಅಂಡರ್ಲೈನ್ ಕೊಟ್ಟಿದ್ದಾರೆ, ಆಗ ನೀವು ಕಸ್ಯ ಅಂತ ಬರಿತೀರಾ. ಕಸ್ಯ ಕಾರ್ಯಕ್ಷೇತ್ರೆ ಅಂಧಕಾರ ಆವೃತಃ ಅಂತ ಬರಿತೀರಾ. ಈ ರೀತಿಯಾಗಿ ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ? 3 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆಗೆ ಉತ್ತರ ಬರೆದ್ರೆ 2 ಅಂಕ ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಪುರತಃ ಗಚ್ಚಾಮಃ. ಮುಂದೆ ವ್ಯಾಕರಣ ವಿಭಾಗ. ಯಾವ ವಿಭಾಗ? ವ್ಯಾಕರಣ ವಿಭಾಗ. ಅಲ್ಲಿ ಈಗಾಗಲೇ ನಾನು ನಿಮ್ಗೆ ತಿಳಿಸಿದೆ, 9 ಪ್ರಶ್ನೆ ಕೊಟ್ಟಿರ್ತಾರೆ. 9ರಲ್ಲಿ ಯಾವುದಾದ್ರೂ 6 ಪ್ರಶ್ನೆಗೆ ನೀವು ಉತ್ತರವನ್ನು ಬರೆದ್ರೆ ನಿಮಗೆ 12 ಅಂಕಗಳು ಲಭಿಸುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳ ರೀತಿಯಲ್ಲಿ 6 × 2 12. ಅಲ್ಲೂ ಕೂಡ ನಿಮಗೆ ಚಾಯ್ಸ್ ಕೊಟ್ಟಿರ್ತಾರೆ. ಸಂಧಿಂ ವಿಭಜತ ದ್ವಯೋಹೋ 2ಕ್ಕೆ ಬರಿಬೇಕು. ಯಥೋರ್ಣನಾಭಿಹಿ, ಯಥಾ ಪ್ಲಸ್ ಊರ್ಣನಾಭಿಹಿ, ಯಥೋರ್ಣನಾಭಿಹಿ, ಹೀಗೆ ಬರೆದ್ರೆ ನಿಮಗೆ 1 ಅಂಕ ಲಭಿಸುತ್ತೆ. ಪುತ್ರೇಶ್ವಗ್ನಿಷು, ಪುತ್ರೇಶು ಪ್ಲಸ್ ಅಗ್ನಿಷು, ಪುತ್ರೇಶ್ವಗ್ನಿಷು 2 ಪ್ರಶ್ನೆ ಬರೆದ್ರೆ ಸಾಕು. ನಿಮಗೆ ಚಾಯ್ಸ್ ಗೊತ್ತಿದ್ದು ನಿಮ್ಗೆ ಉತ್ತರ ಗೊತ್ತಿದ್ರೆ ನೀವು ಬರಿಬಹುದು. ಚೆನ್ನಾಗಿ ಉತ್ತರ ಬರೋ ಪ್ರಶ್ನೆಗಳನ್ನು ಬರೀರಿ ಮಕ್ಕಳೇ.
ತುಲ್ಯೋಹಂ ತುಲ್ಯೋ ಅಹಂ ತುಲ್ಯೋಹಂ ಯಾವ್ದು ಬೇಕಾದರೂ ಬರೀರಿ, ಒಂದೊಂದು ಅಂಕ ಲಭಿಸುತ್ತೆ. ಒಟ್ಟಲ್ಲಿ ನಿಮಗೆ ಈ ವಿಭಾಗದಲ್ಲಿ ನಿಮಗೆ 2 ಅಂಕ ಮಾತ್ರ ಲಭಿಸುತ್ತೆ, ಯಾಕೆಂದರೆ 2 ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅರ್ಥ ಆಯ್ತಾ? ನಂತರ ಸಂಧಿಂ ಯೋಜಯತ, ಬಲ ಪ್ಲಸ್ ಉನ್ಮತ್ತಃ ಬಲೋನ್ಮತ್ತಃ ಈ ರೀತಿ ಬರೆದ್ರೆ 1 ಅಂಕ, ಪಿಶಿತ ಪ್ಲಸ್ ಅಶನಃ ಪಿಶಿತಾಶನಃ ಈ ರೀತಿ ಬರೆದ್ರೆ 1 ಅಂಕ, 2 ಅಂಕ ಲಭಿಸ್ತು. ಅರ್ಥ ಆಯ್ತಾ? ನಂತರ ರಿಕ್ತ ಸ್ಥಾನೇ ಸೂಕ್ತ ವಿಭಕ್ತಿ ರೂಪಂ ಲಿಖತ. ಇಲ್ಲಿ ನೋಡಿ ಮಕ್ಕಳೇ, ಬ್ರಹ್ಮ ಬ್ರಹ್ಮಾಣೋ ಬ್ರಹ್ಮಾಣಃ ಯಾವುದಾದ್ರೂ ಒಂದು ಚಾಯ್ಸ್ ಕೊಟ್ಬಿಟ್ಟಿರ್ತಾರೆ, ನಿಮಗೆ ಅಂಡರ್ಲೈನ್ ಕೊಟ್ಬಿಟ್ಟು ಬಿಟ್ಟಿರ್ತಾರೆ, ಅಲ್ಲಿಗೆ ನೀವು ಉತ್ತರವನ್ನು ಬರೀತೀರಾ. ಮತ್ಕುಣಃ ಮತ್ಕುಣೋ ಮತ್ಕುಣಾಹ, ತಪಸಃ ತಪಸೋಹೋ ತಪಸಾಂ ಈ ರೀತಿಯಾಗಿ ಬರೀತೀರಾ. ಎಲ್ಲಾದರೂ ಒಂದು ಕಡೆ ಡ್ಯಾಶಸ್ ಕೊಟ್ಟಿರ್ತಾರೆ, ಅಲ್ಲಿಗೆ ನೀವು ಉತ್ತರವನ್ನು ಬರೀತೀರಾ. ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿದ್ನಲ್ಲ, ಅಲ್ಲಿ ನೋಡ್ಕೊಂಡು ಈಗಾಗಲೇ ನೀವು ಮಾಡೆಲ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರ್ತೀರಾ. ಅಲ್ಲಿ ಪ್ರಶ್ನೆಗಳನ್ನು ನೋಡಿ ಎಲ್ಲ ಪ್ರಶ್ನೆಗೂ ಯಾವ ರೀತಿ ಉತ್ತರವನ್ನು ಬರೆಯೋದು ಅಂತ ನೋಡ್ಕೊಳ್ಳಿ ಮಕ್ಕಳೇ. ರಿಕ್ತ ಸ್ಥಾನೇ ಸೂಕ್ತಂ ಕ್ರಿಯಾಪದ ರೂಪಂ ಲಿಖತ. ಸಂಭವತಿ ಸಂಭವತಃ ಸಂಭವಂತಿ, ಬ್ರವೀಮಿ ಬ್ರೂವಃ ಬ್ರೂಮಃ, ಉತ್ತಿಷ್ಠ ಉತ್ತಿಷ್ಠತಂ ಉತ್ತಿಷ್ಠತ. ನಿಮ್ಗೆ ಎಲ್ಲಿ ಡ್ಯಾಶ್ ಕೊಟ್ಟಿರ್ತಾರೋ ಅಂಥ ಕಡೆ ನೀವು ಉತ್ತರವನ್ನು ಬರಿತಾ ಹೋಗ್ತೀರಾ. ಅರ್ಥ ಆಯ್ತಾ? ಎಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಜಾಗ ಕೊಟ್ಟಿರ್ತಾರೋ ಸೂಕ್ತ ಕ್ರಿಯಾಪದವನ್ನು ಹಾಕಲಿಕ್ಕೆ, ಅಲ್ಲಿಗೆ ನೀವು ಉತ್ತರವನ್ನು ಬರಿತಾ ಹೋಗ್ತೀರಾ. ಅರ್ಥ ಆಯ್ತಾ ಮಕ್ಕಳೇ? ಇದರಲ್ಲೂ ಈ ವಿಭಾಗದಲ್ಲೂ ನಿಮಗೆ 2ಕ್ಕೆ ಉತ್ತರವನ್ನು ಬರೆದ್ರೆ 1 ಅಂಕದ ರೀತಿ, ಇಲ್ಲೊಂದು ಅಂಕ ಇಲ್ಲೊಂದು ಅಂಕ, ಇಲ್ಲೊಂದು. ಅರ್ಥ ಆಯ್ತಾ? ಚಾಯ್ಸ್ ಇರುತ್ತೆ, ನಿಮ್ಗೆ ಬರೋ ಅಂತಹ ಉತ್ತರವನ್ನು ನೀವು ಬರಿಬೋದು. ನಂತರ 56ನೇ ಪ್ರಶ್ನೆ, ವಿಗ್ರಹ ವಾಕ್ಯಂ ಲಿಖತ. ವಿಗ್ರಹ ವಾಕ್ಯವನ್ನು ಬರೀರಿ 2ಕ್ಕೆ ಅಂತ. ಗಾದಿ ನಂದನಃ, ಗಾದೇಹೇ ನಂದನಃ, ಗಾದಿ ನಂದನಃ. ಸಪ್ತರ್ಷಯಃ, ಸಪ್ತಾನಾಂ ಋಷೀಣಾಂ ಸಮಾಹಾರಃ ಸಪ್ತರ್ಷಯಃ. ಅನನ್ಯಗತಿ ನ ಅನ್ಯಗತಿ ಅನನ್ಯಗತಿ. ನಂತರ 57ನೇದು, ಸಮಸ್ತ ಪದಂ ಲಿಖತ ದ್ವಯೋಹೋ. ಸಮಸ್ತ ಪದವನ್ನು ಬರೀರಿ 2ಕ್ಕೆ ಮಾತ್ರ. ನಿಯತಾತ್ಮ, ನಿಯತಃ ಆತ್ಮ ಯಸ್ಯ ಸಹ ನಿಯತಾತ್ಮ. ನೀಲಶ್ಚ ಅಸೌ ಭುಜಂಗಮಶ್ಚ ನೀಲಭುಜಂಗಮಃ. ಶಾಸ್ತ್ರೇಷು ವಿಹಿತಂ ಶಾಸ್ತ್ರವಿಹಿತಂ. ಈ ರೀತಿಯಾಗಿ ನೀವು ಬರಿತಾ ಹೋದರೆ ನಿಮ್ಗೆ ಎಷ್ಟು ಅಂಕಗಳು ಲಭಿಸುತ್ತೆ? 1 ಅಂಕಗಳು 1 ಪ್ರಶ್ನೆಗೆ ಲಭಿಸ್ತಾ ಹೋಗುತ್ತೆ. 3ರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ಅರ್ಥ ಆಯ್ತಾ? ಮುಂದೆ ಪದಪರಿಚಯಂ ಕುರುತ, ಪದಪರಿಚಯವನ್ನು ಮಾಡಬೇಕು. ಅಸಾಧ್ಯ, ಇದು ಕೂಡ 3 ಪ್ರಶ್ನೆಯಲ್ಲಿ ಯಾವುದಾದ್ರು 2 ಬರೆದ್ರೆ ಆಯಿತು. ಅಸಾಧ್ಯ ಲೆಭಂತಾವ್ಯಯಂ, ಅಸಾಧ್ಯ ಅನ್ನೋದು ಲೆಭಂತಾವ್ಯಯ. ಜಾತಃ ತಾ ಪ್ರತ್ಯಯ, ಜಾತಃ ಅಂದರೆ ಯಾವ ಪ್ರತ್ಯಯ? ತಾ ಪ್ರತ್ಯಯ. ಕರ್ತವ್ಯಂ ತವ್ಯತ್ ಪ್ರತ್ಯಯ, ಕರ್ತವ್ಯಂ ಅನ್ನೋದು ಯಾವ ಪ್ರತ್ಯಯ ಮಕ್ಕಳೇ? ತವ್ಯತ್ ಪ್ರತ್ಯಯ. ಈ ರೀತಿಯಾಗಿ ನೀವು ಬರಿತಾ ಹೋದರೆ ನಿಮಗೆ ಪೂರ್ತಿ ಅಂಕಗಳು ಲಭಿಸುತ್ತೆ. ಬಹಳ ಸುಲಭವಾಗಿರುವಂತಹ ವ್ಯಾಕರಣಾಂಶದ ವಿಭಾಗ ಮಕ್ಕಳೇ, ಸುಲಭವಾಗಿ ನೀವು ಅಂಕಗಳನ್ನು ಪಡಿಬಹುದು. ಪುರತಃ ಗಚ್ಚಾಮಃ, ಸಮಾನಾರ್ಥಕ ಪದಂ ಲಿಖತ. ಹನುಮಾನ್ ಆಂಜನೇಯ, ಈ ರೀತಿ ನಿಮ್ಗೆ ಯಾವುದೇ ಪ್ರಶ್ನೆ ಬೇಕಾದರೂ ಕೊಡ್ಬೋದು ಮಕ್ಕಳೇ, ಯಾವುದೇ ಪ್ರಶ್ನೆಗಳಾದರೂ ಕೊಡ್ಬೋದು. ಕಾಕಃ ಅಂದರೆ ವಾಯಸಃ ಅಂತ ಬರೀತೀರಾ, ಸೂರ್ಯ ಅಂತ ಕೊಟ್ಟರೆ ಆದಿತ್ಯ ಅಂತ ಬರೀತೀರಾ. ಈ ರೀತಿ ಯಾವುದೇ ಪ್ರಶ್ನೆ ಕೊಟ್ಟರು ಸಮಾನಾರ್ಥಕ ಪದಗಳನ್ನು ಬರಿತಾ ಹೋಗ್ತೀರಾ. ಅಲ್ಲೂ ನಿಮಗೆ 2 ಅಂಕಗಳು ಲಭಿಸುತ್ತೆ. ವಿರುದ್ಧ ಪದಂ ಲಿಖತ. ಸ್ಥಾವರಂ ಜಂಗಮಂ, ಅಂಧಕಾರ ಪ್ರಕಾಶ, ಆಪೋಸಿಟ್ ವರ್ಡ್ಸ್ನ ಬರೀತೀರಾ. ಇಲ್ಲೂ ನಿಮಗೆ 2 ಅಂಕ ಲಭಿಸುತ್ತೆ. ಅದಾದ ನಂತರ ಭಾಷಾಂತರ ಪಾಠ. ಸಂಸ್ಕೃತ ಭಾಷೆಯ ಅನುವಾದತ, ಸಂಸ್ಕೃತ ಭಾಷೆಗೆ ಅನುವಾದ ಮಾಡಿ. ಚತ್ವಾರಿ ಏವ, 4ಕ್ಕೆ ಮಾತ್ರ. ಯಾಕೆಂದರೆ 6 ಪ್ರಶ್ನೆ ಕೊಟ್ಟಿರ್ತಾರೆ, 4 ಪ್ರಶ್ನೆಗೆ ಉತ್ತರವನ್ನು ಬರೀತೀರಾ. ಪ್ರತಿಯೊಂದು ಟ್ರಾನ್ಸ್ಲೇಷನ್ಗೂ 1 ಅಂಕ ಮಕ್ಕಳೇ. ಅರ್ಥ ಆಯ್ತಾ? ಕಾಶಿಯಲ್ಲಿ ಒಬ್ಬ ವಿದ್ವಾಂಸನಿದ್ದನು. ದೇರ್ ವಾಸ್ ಎ ಸ್ಕಾಲರ್ ಇನ್ ಕಾಶಿ. ಈ ರೀತಿ ಕೊಟ್ಟಾಗ ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಸಂಸ್ಕೃತದಲ್ಲಿ ಉತ್ತರವನ್ನು ಬರೀತೀರಾ. ಕಾಶ್ಯಾಂ ಏಕಃ ಪಂಡಿತಃ ಆಸೀತ್, ಕಾಶಿಯಲ್ಲಿ ಒಬ್ಬ ಪಂಡಿತನಿದ್ದನು ಅಂತ ಬರೀತೀರಾ. ನಂತರ 2ನೆಯ ಪ್ರಶ್ನೆ, ಕಪಿಯು ಮರವನ್ನು ಹತ್ತುತ್ತದೆ. ಎ ಮಂಕಿ ಕ್ಲೈಮ್ಸ್ ಎ ಟ್ರೀ, ವಾನರಃ ವೃಕ್ಷಂ ಆರೋಹತಿ. ನಂತರ ದೇವರ ಅನುಗ್ರಹದಿಂದ ಮೂಕನೂ ಮಾತನಾಡುವನು. ಈವನ್ ಎ ಡಮ್ ಪರ್ಸನ್ ಕ್ಯಾನ್ ಸ್ಪೀಕ್ ಬೈ ದ ಗ್ರೇಸ್ ಆಫ್ ಗಾಡ್. ದೇವಸ್ಯ ಅನುಗ್ರಹೇಣ ಮೂಕಃ ಅಪಿ ಸಂಭಾಷಣಂ ಕರೋತಿ. ಈ ರೀತಿಯಾಗಿ ನೀವು ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು ಮಕ್ಕಳೇ. 4ನೇದು, ಗಂಗಾ ನದಿಯು ಹಿಮಾಲಯ ಪರ್ವತದಿಂದ ಹರಿಯುತ್ತದೆ. ದ ರಿವರ್ ಗಂಗಾ ಫ್ಲೋಸ್ ಫ್ರಮ್ ಹಿಮಾಲಯ ಮೌಂಟನ್. ಗಂಗಾ ನದಿ ಹಿಮಾಲಯ ಪರ್ವತಾತ್ ಪ್ರವಹತಿ. ಈ ರೀತಿಯಾಗಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 1 ಅಂಕಗಳು ಲಭಿಸುತ್ತೆ. 6 ಪ್ರಶ್ನೆಯಲ್ಲಿ ಯಾವುದಾದ್ರೂ 4 ಪ್ರಶ್ನೆಗೆ ನೀವು ಉತ್ತರವನ್ನು ಬರಿಬೇಕು ಮಕ್ಕಳೇ. ಪುರತಃ ಗಚ್ಚಾಮಃ, ಈ ಮಾವಿನ ಹಣ್ಣುಗಳು ಬಹಳ ಸಿಹಿಯಾಗಿವೆ. ದೀಸ್ ಮ್ಯಾಂಗೋ ಫ್ರೂಟ್ಸ್ ಆರ್ ವೆರಿ ಸ್ವೀಟ್. ಇಮಾನಿ ಆಮ್ರಫಲಾನಿ ಬಹುಮಧುರಾಣಿ ಸಂತಿ ಅಂತ ಬರಿತೀರಾ.
ನಂತರ ಮಕ್ಕಳು ಉದ್ಯಾನವನದಲ್ಲಿ ಆಟವಾಡುತ್ತಾರೆ. ದ ಚಿಲ್ಡ್ರನ್ ಪ್ಲೇ ಇನ್ ದ ಗಾರ್ಡನ್. ಬಾಲಕಾಹ ಉಪವನೆ ಕ್ರೀಡಂತಿ. ಈ ರೀತಿ ಬರೆದ್ರೆ ನಿಮಗೆ ಸಂಪೂರ್ಣವಾದ ಅಂಕ ಸಿಗುತ್ತೆ, ಚಾಯ್ಸ್ ಇರುತ್ತೆ. ನಂತರ ಕನ್ನಡ ಭಾಷೆಯ ಅನುವಾದತ. ಇಲ್ಲಿ ನಿಮಗೆ ಕನ್ನಡ ಭಾಷೆಗೆ ಅನುವಾದವನ್ನು ಮಾಡಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಭಾಷೆಯಲ್ಲಾದರೂ ಆಗ್ಬೋದು, ಆಂಗ್ಲ ಭಾಷೆಗಾದರೂ ನೀವು ಅನುವಾದವನ್ನು ಮಾಡಬಹುದು. ನಿಮ್ಮ ಚಾಯ್ಸ್ ಯಾವ ರೀತಿ ಇರುತ್ತೆ ಆ ರೀತಿ. ಆಂಗ್ಲ ಭಾಷೆಯ ಅನುವಾದತ ಅರ್ಥ ಆಯ್ತಾ? ಇಲ್ಲೂ ಕೂಡ 6 ಪ್ರಶ್ನೆಗೆ 4 ಪ್ರಶ್ನೆಗೆ ಉತ್ತರವನ್ನು ಬರೀತೀರಾ. ಕವಯಃ ಸಂಸ್ಕೃತಿಂ ರಕ್ಷಂತಿ. ಕವಿಗಳು ಸಂಸ್ಕೃತಿಯನ್ನ ರಕ್ಷಿಸುತ್ತಾರೆ. ಪೊಯೆಟ್ ಪ್ರೊಟೆಕ್ಟ್ಸ್ ದ ಕಲ್ಚರ್ ಅಂತ ನೀವು ಇಂಗ್ಲಿಷ್ನಲ್ಲಿ ಉತ್ತರವನ್ನು ಬರೀತೀರಾ. ವಯಂ ಸದಾ ಸತ್ಯಂ ವದಾಮ. ನಾವು ಯಾವಾಗಲೂ ಸತ್ಯವನ್ನು ಹೇಳೋಣ. ಲೆಟ್ ಅಸ್ ಸ್ಪೀಕ್ ಟ್ರೂತ್ ಆಲ್ವೇಸ್ ಅಂತ ಇದಕ್ಕೆ ಬರೀತೀರಾ ಮಕ್ಕಳೇ. ನಂತರ ಆಕಾಶಾತ್ ಪತಿತಂ ತೋಯಂ ಸಾಗರಂ ಗಚ್ಚತಿ. ಆಕಾಶದಿಂದ ಬಿದ್ದ ನೀರು ಸಮುದ್ರವನ್ನ ಸೇರುತ್ತದೆ. ಅದನ್ನೇ ನೀವು ಇಂಗ್ಲಿಷ್ನಲ್ಲಿ ಏನು ಬರೀತೀರಾ? ವಾಟರ್ ಫಾಲನ್ ಫ್ರಮ್ ದ ಸ್ಕೈ ಮರ್ಜಸ್ ವಿತ್ ದ ಸಿ ಅಂತ ನೀವು ಉತ್ತರವನ್ನ ಇಂಗ್ಲಿಷ್ನಲ್ಲಿ ಬರೀತೀರಾ. ನಂತರ ಶ್ವಃ ಮಮ ಮಾತಾ ಆಗಮಿಷ್ಯತಿ. ನಾಳೆ ನನ್ನ ತಾಯಿಯು ಬರುವಳು. ಮೈ ಮದರ್ ವಿಲ್ ಕಮ್ ಟುಮಾರೋ. ಈ ರೀತಿಯಾಗಿ ಬರೀತೀರಾ ಮಕ್ಕಳೇ. ದುಂದುಬೇಹ ಶಬ್ದ ಗಂಭೀರ ಭವತಿ. ದುಂದುಬಿಯ ಶಬ್ದವು ಗಂಭೀರವಾಗಿರುತ್ತದೆ. ವಾರ್ಡ್ರಮ್ ಸೌಂಡ್ ಇಸ್ ಲೌಡ್ ಅಂತ ನೀವು ಇಂಗ್ಲಿಷ್ನಲ್ಲಿ ಇದಕ್ಕೆ ಉತ್ತರವನ್ನ ಬರೀತೀರಾ. ಯೂಯಂ ಗ್ರಾಮಂ ಗಚ್ಚತ. ನೀವೆಲ್ಲರೂ ಊರಿಗೆ ಹೋಗಿರಿ. ಯು ಮೇ ಗೋ ಟು ಯುವರ್ ಪ್ಲೇಸ್ ಅಂತ ಬರೀತೀರಾ. ಈ ರೀತಿಯಾಗಿ ನೀವು ಟ್ರಾನ್ಸ್ಲೇಷನ್ ಬರೆದ್ರೆ ನಿಮಗೆ 6 ಪ್ರಶ್ನೆಗಳಿಗೆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ. ಮುಂದೆ ಇಮಂ ಪರಿಚ್ಛೇದಂ ಪಠಿತ್ವ ಪ್ರಶ್ನಾನಾಂ ಉತ್ತರಾಣಿ ಲಿಖತ. ಈಗಾಗಲೇ ನಿಮಗೆ ತಿಳಿಸಿದೆ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ನ ಓದ್ಕೊಳ್ಳಿ. ಓದಿದ ನಂತರ ಅಲ್ಲಿಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದೇ ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಸುಲಭವಾಗಿ ಬರೆಯುವಂಥ ಪ್ರಶ್ನೆ ಕೊಟ್ಟಿರ್ತಾರೆ. ನೀವು ಉತ್ತರವನ್ನು ಬರಿತಾ ಹೋಗ್ತೀರಾ ಮಕ್ಕಳೇ. ಈ ರೀತಿ ಚಾಣಕ್ಯ ಕಸ್ಯ ಮಂತ್ರಿ ಆಸೀತ್. ಚಾಣಕ್ಯ ಚಂದ್ರಗುಪ್ತ ಮೌರ್ಯಸ್ಯ ಮಂತ್ರಿ ಆಸೀತ್. ಇಲ್ಲೇ ಇರುತ್ತೆ ನಿಮಗೆ ಉತ್ತರ ನೋಡಿ, ಇಲ್ಲೇ ಇದೆ. ಈ ರೀತಿಯಾಗಿ ನೀವು ಪ್ಯಾಸೇಜ್ ಓದಿದ ತಕ್ಷಣ ಎಲ್ಲ ಪ್ರಶ್ನೆಗಳಿಗೂ ಇದೇ ರೀತಿ ಉತ್ತರವನ್ನು ಬರೀತೀರಾ. ಚಾಣಕ್ಯ ಕುತ್ರ ವಸತಿ ಸ್ಮ. ಚಾಣಕ್ಯ ಏಕಸ್ಮಿನ್ ಉಟಜೆ ವಸತಿ ಸ್ಮ. 3ನೇ ಪ್ರಶ್ನೆ, ಚೋರಾಹ ಕಿಮರ್ಥಂ ಉಟಜಮಾಗತಾಹ. ಚೋರಾಹ ಕೇಚನ ಕಂಬಲಾನಿ ಅಪಹರ್ತುಂ ಉಟಜಮಾಗತಾಹ. ಈ ರೀತಿಯಲ್ಲಿ ಬರೀತೀರಾ. ನಂತರ 4ನೇ ಪ್ರಶ್ನೆ, ರಾಜ ಕಿಮರ್ಥಂ ಕಂಬಲಾನಿ ದತ್ತವಾನ್. ರಾಜ ದರಿದ್ರೇಭ್ಯ ದಾತುಂ ಕಂಬಲಾನಿ ದತ್ತವಾನ್. ಈ ರೀತಿ ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 4 ಅಂಕ ಸಿಗುತ್ತೆ ಮಕ್ಕಳೇ. ಪ್ಯಾಸೇಜ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನೇ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ನೀವು ಉತ್ತರವನ್ನು ಬರೀತೀರಾ. ಅರ್ಥ ಆಯ್ತಾ? ಇಲ್ಲಿಗೆ ಪ್ರಥಮ PUCಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಗುತ್ತೆ ಮಕ್ಕಳೇ. ಹಾಗಾಗಿ ಈ ಎಲ್ಲ ವಿಭಾಗದ ಪ್ರಶ್ನೆಗಳಿಗೂ ನಿಮಗೆ ಯಾವ ರೀತಿಯಲ್ಲಿ ಉತ್ತರವನ್ನು ಬರೀಬೇಕು ಅನ್ನೋದು ಗೊತ್ತಾಗಿದೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತಾ ನಾನು ಇಂದಿನ ತರಗತಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶುಭ ದಿನ.